ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಪ್ರೀತಿಯ ವಿದ್ಯಾರ್ಥಿ ಅಂತ ಹೇಳ್ಬೋದು, ದರಪ್ಪ ಸಂಗಮೇಶ್ ನಾಗಗೋಳ್ ಅಂತ. ನೀವೆಲ್ಲ ನ್ಯೂಸ್ ಪೇಪರ್ ನೋಡಿರ್ತೀರ, ವಿಜಯ ಕರ್ನಾಟಕದಲ್ಲೆಲ್ಲ ಬಂದಿತ್ತು. 10 ಎಕ್ಸಾಮ್ಗಳನ್ನ ಪಾಸ್ ಮಾಡಿ ಒಂದು ಹಳ್ಳಿ ಪ್ರತಿಭೆ, ಗ್ರಾಮೀಣ ಭಾಗದಲ್ಲಿ ಓದಿ ಇವತ್ತು ಹಲವಾರು ಹುದ್ದೆಗಳನ್ನ ಪಡೆದುಕೊಂಡು ಪ್ರಸ್ತುತ ಅಕೌಂಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಈಗ ಅದನ್ನು ರಿಸೈನ್ ಮಾಡಿ ಅಲ್ಲಿಂದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರಾಗಿ ಆಯ್ಕೆಯಾಗಿ RR ನಗರದಲ್ಲಿ, ಬೆಂಗಳೂರಿನ RR ನಗರದಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ದರಪ್ಪ, ಥ್ಯಾಂಕ್ ಯು ಸೋ ಮಚ್. ನಾನು ದರಪ್ಪನ ಕರೆಸಿರೋ ಉದ್ದೇಶ ಏನಂತಂದರೆ, ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಅಯ್ಯೋ, ಏನು ನೋಟಿಫಿಕೇಷನ್ಸ್ ಇಲ್ಲ, ಇದಿಲ್ಲ, ಯಾವ ರೀತಿ ಓದೋದು, ಹೆಂಗೆ 10 ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳಿದೆ. ಯಾಕೆಂದ್ರೆ ನಾನು ಒಂದಷ್ಟು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದಾಗ ನನಗೂ ಅದನ್ನೇ ಕ್ವಶನ್ಸ್ ಕೇಳ್ತಾಯಿದ್ರು. ಹಾಗಾಗಿ ನಿಮಗೆ ರಿಯಲ್ ಎಕ್ಸಾಂಪಲ್ಸ್ನ ನೀವು ನೋಡಿದಾಗಲೇ ಅಥವಾ ಅವ್ರ ಜೊತೆ ಮಾತಾಡಿದಾಗಲೇ, ಕಾನ್ವರ್ಸೇಷನ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ದರಪ್ಪನ ಒಂದು ಯಾವ ರೀತಿ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡಿದ್ರು, ಯಾವ ರೀತಿ ಅವ್ರಿಗೆ ಏನೇನು ಡಿಫಿಕಲ್ಟಿ ಫೇಸ್ ಮಾಡಿದ್ರು, ಯಾಕೆಂದರೆ ಅವ್ರಿಗೆ ಡಿಫಿಕಲ್ಟೀಸ್ ಏನೇನು ಬಂದಿತ್ತು ಅದು ಈಗ ಆಲ್ರೆಡಿ ನೀವು ಫೇಸ್ ಮಾಡ್ತಿರ್ಬೋದು. ಹಾಗಾಗಿ ಅದನ್ನು ಹೆಂಗೆ ಓವರ್ಕಮ್ ಮಾಡಿದ್ರು, ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರನ ಹುಡ್ಕೊಂಡ್ರು, ಸಮಸ್ಯೆಗಳನ್ನ ಹೇಳ್ದಂಗೆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಅದನ್ನು ಹುಡ್ಕೊಂಡು ಇವತ್ತು ಸಕ್ಸಸ್ ಆಗಿ ಒಂದಲ್ಲ ಎರಡಲ್ಲ 10 ಜಾಬ್ಗೂ ಹೆಚ್ಚು ಜಾಬ್ಗಳನ್ನ ಪಡ್ಕೊಂಡು ಇವತ್ತು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ದರಪ್ಪ, ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಇದಕ್ಕೆ ಕರೆದಿದ್ದಕ್ಕೆ ಬಂದಿರ್ಕಿಲ್ಲ ಸರ್, ಬರಬೇಕು ಸ್ಟೂಡೆಂಟ್ಸ್ಗೆ ಏನಾದರೂ ಹೇಳಬೇಕು ಅಂತ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಫಸ್ಟ್ ನಾನು ಥ್ಯಾಂಕ್ ಯು ಹೇಳಬೇಕು ನಿಮಗೆ, ಯಾಕಂದರೆ ನಿಮ್ಮಿಂದಲೇ ನನಗೆ ತುಂಬ ಹೆಲ್ಪ್ ಆಗಿದೆ. ಹಾಗಾಗಿ ಸರ್ ಥ್ಯಾಂಕ್ ಯು ಸರ್. ಏನು ಅನ್ಸುತ್ತೆ ಈಗ ನಿಂಗೆ? ನಾನು ಒಂದು ಏನು ಅನಿಸ್ತಿದೆ ಈಗ ಪ್ರೆಸೆಂಟ್ ಸಿಚುವೇಶನ್ ಏನು ಅನಿಸ್ತಿದೆ? ಯಾಕೆಂದರೆ ಈಗ ಒಂದು ಜಾಬಲ್ಲಿದ್ದೆ, ಒಂದು ಜಾಬ್ ಬಿಟ್ಟು ಒಂದು ಜಾಬ್ ಬಂದೆ. ಏನು ಈಗ ನಿನ್ನ ಫೀಲಿಂಗ್ ಏನು ಅನ್ನಿಸ್ತಿದೆ? ಈಗ ಆಲ್ರೆಡಿ ಮತ್ತೆ ಇನ್ನೊಂದು PSI ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಮೆಡಿಕಲ್ ಆಗಿದೆ, ಅದು ಆರ್ಡರ್ ಕಾಪಿ ಬರುತ್ತೆ ಶೀಘ್ರದಲ್ಲೇ. ಇದನ್ನ ಪ್ರೆಸೆಂಟ್ ಸಿಚುವೇಶನ್ ಇನ್ನ ಫೀಲಿಂಗ್ ಏನು ಅನ್ನಿಸ್ತಿದೆ? ಈಗ ಪ್ರಸ್ತುತ ಫೀಲ್ ಆಗ್ತಿರೋದು ಏನಂದ್ರೆ ಸರ್, ಯಾವ್ದು ಮಾಡಲಿ ಅಂತ ಫೀಲ್ ಆಗ್ತಾ ಇದ್ದೀನಿ ಅಷ್ಟೇ. ಯಾವುದಕ್ಕೆ ಹೋಗ್ಬೇಕು, ಯಾವುದಕ್ಕೆ ಹೋಗಲಿ, ಯಾವ ಜಾಬ್ಗೆ ಅಲ್ಲೇ ಲೈಫ್ ಟೈಮಲ್ಲಿ ಅಲ್ಲೇ ಇರಲಿ. PSI ಅಂತ ಮಾಡಿದೆ, PSI ಹೋಗಲ್ಲ, ಅಥವಾ CTI ಅಂತ ಬಂದಿದೆ, CTI ಚೆನ್ನಾಗಿದೆ ಅಂತಿದ್ದಾರೆ, ಅಲ್ಲೇ ಇರಲ್ಲ ಅಂತ ಅದೇ ಕನ್ಫ್ಯೂಷನ್ ಇದ್ದೀನಿ ಸರ್. ಓಕೆ, ಅದು ಕನ್ಫ್ಯೂಷನ್. ಓಕೆ, ಅಲ್ಲ ಫಸ್ಟ್ ಟೈಮ್ ನಿಮಗೆ ಜಾಬ್ ಫಸ್ಟ್ ಯಾವ್ದು ಆರ್ಡರ್ ಕಾಪಿ ಬಂದಿದ್ದು? ಫಸ್ಟ್ ಅಕೌಂಟ್ ಅಸಿಸ್ಟೆಂಟ್ ಸರ್. ಹೆಂಗೆ ಅವಾಗ ಆ ಥರ ಏನು ಅನಿಸ್ತು? ಯಾವ ಫೀಲಿಂಗ್ ಯಾವ ಥರ ಇತ್ತು? ಯಾಕೆಂದರೆ ಅಲ್ಲಿವರೆಗೆ ಏನಾಗುತ್ತೆ, ಒಂದು ಎಕ್ಸಾಮ್ ಓದಿ ಸ್ಟೂಡೆಂಟ್ ಥರ ಇದ್ದೆ, ಸಡನ್ ನನಗೊಂದು ಒಂದು ಅಧಿಕಾರಿಯಾಗಿ ಒಂದು ಹುದ್ದೆ ಸಿಗುತ್ತೆ. ಅವಾಗ ನಿನ್ನ ಫೀಲಿಂಗ್ ಏನು ಅನ್ನಿಸ್ತು? ಯಾವ ಫೀಲಿಂಗ್ ಸರ್, ಒಂಥರ ಬಡತನದಿಂದ ಹೊರಗೆ ಬರೋಕ್ಕೆ ಬಾಗಲೇ ತರದಂಗೆ ಆಯಿತು. ಓಕೆ, ಭಾಳ ಕಷ್ಟ ಆಯ್ತು ಸರ್. ಯಾಕಂದರೆ ಭಾಳ ಕಷ್ಟದಿಂದ ಬಂದಿದ್ದೆ. ಅದಕ್ಕಂತೂ ನಮ್ಮ ಅಪ್ಪ ಅಮ್ಮಂದು ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲ ಸರ್ ನನಗೆ. ಹುಟ್ಟಿ 26 ವರ್ಷ ಆದ್ರೂ ಮನೇಲೆ ಕುತ್ಕೋತೀನಿ, ಓದ್ತೀನಿ, ಏನೋ ಮಾಡ್ತೀನಿ ಅಂದರೆ ಹೆಂಗಾಗಿಬಿಟ್ಟಿದೆ ಅಂದರೆ ಮುಂದೆ ಏನು ಮಾಡಬೇಕು ಅಂತಾನೆ ಗೊತ್ತಿರಲ್ಲ ಸರ್ ಈ ಫೀಲ್ಡಲ್ಲಿ. ಹೌದು, ಕರೆಕ್ಟ್. ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಎಕ್ಸಾಮ್ ಆಗುತ್ತೋ ಗೊತ್ತಿಲ್ಲ, ಏನಾಗುತ್ತೋ ಅಂತ ಗೊತ್ತಿರಲ್ಲ. ಹಾಗಾಗಿ ಒಂದು 2-3 ವರ್ಷ ಓದ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ ಬಂದಿನ 1 ಅವರ್ ಕಣ್ಣ ನೀರ್ಕೊಂಡು ಅತ್ತೆ ಬಿಟ್ಟಿದ್ದೀನಿ ಸರ್. ನಾನು ಏನೋ ಆಯ್ತಲ್ಲ, ಕೊನೆಗೊಂದು ನನ್ನ ಹತ್ರ ಬಂತಲ್ಲ, ಲಾಸ್ಟಿಗೂ ನಮ್ಮ ಅಪ್ಪನ ದುಡಿಯೋದು ಬಿಡಿಸ್ತೀನಲ್ಲ, ಇನ್ಮೇಲಾದರೂ ನಮ್ಮ ಅಪ್ಪ ಇನ್ಮೇಲೆ ಆರಾಮ್ ಇರ್ಬೋದಲ್ಲ, ಇನ್ಮೇಲಾದ್ರೂ ನಾನು ಕೆಲಸ ಮಾಡಿಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೋದಲ್ವಾ, ಇನ್ನು ಬಡತನದಿಂದ ನಾನು ಹೊರಗೆ ಬರ್ಬೋದಲ್ವಾ, ಇಂಥದ್ದೆಲ್ಲ ಒಂದು ಸ್ವಲ್ಪ ಅವತ್ತು ಪೂರ್ತಿ ಭಾವನಾತ್ಮಕನೇ ಆಗಿದ್ದೆ ಸರ್ ನಾನು. ಭಾಳ ಹತ್ತೆ. ಆಮೇಲೆ ನಮ್ಮ ಅಪ್ಪಾಜಿ ಧೈರ್ಯ ಹೇಳ್ತು. ನಿಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಏನಿತ್ತು? ಯಾವ ರೀತಿ ಇತ್ತು? ಅವರು ಕಣ್ಣನ್ನು ತುಂಬಾ ಅಳ್ತಾ ಇದ್ರು ಸರ್. ಅವ್ರು ಅವತ್ತು ರಿಸಲ್ಟ್ ಬಂದಿನ ಬಂತಲ್ಲ, ಕೊನೆಗೂ ಆಯ್ತಲ್ಲ, ನಮ್ಮ ಬಡತನದಲ್ಲಿ ಬಂದ್ವಲ್ಲ, ಎಷ್ಟೋ ಕಷ್ಟಗಳು ತಂದ್ವಿ, ಎಷ್ಟೋ ಬಡತನ ಬಂತು, ಮನೆ ಸೋರ್ತಾ ಇತ್ತು ಸರ್ ನಮ್ಮದು ಓದ್ಬೇಕಾದ್ರೆ. ಎಷ್ಟೆಲ್ಲ ಬಡತನದಲ್ಲಿ ಹೊರಗೆ ಬಂದ್ವಲ್ಲ, ಇನ್ನಾದ್ರೂ ಒಂದು ಸ್ವಲ್ಪ ಒಂದು ಲೈಫ್ ಒಂದು ಲೆವೆಲ್ಗಾದ್ರೂ ಇರ್ತೀವಲ್ಲ. ಕರೆಕ್ಟ್. ಹಾಗಾಗಿ ಒಂದು ಸ್ವಲ್ಪ ಅವತ್ತು ಹೇಳೋಕ್ಕಾಗಲ್ಲ ಸರ್. ತುಂಬ ಅಂದ್ರೆ ತುಂಬ ಕಣ್ಣಂಗೆ ನೀರು ತೆಗೆದು ಒಂಥರ ಆನಂದ ಬಾಷ್ಪ. ಅಪ್ಪ ಅಮ್ಮ ನನ್ನ ಕಣ್ಣಲ್ಲಿ, ನಮ್ಮ ತಂಗಿ ಕಣ್ಣಲ್ಲಿ, ಎಲ್ಲರ ಕಣ್ಣಲ್ಲೂ ಸರ್ ತುಂಬ ಖುಷಿ ಆಯಿತು ಅವತ್ತು. ಯಾಕಂದರೆ ಡೈಲಿ ಕುತ್ಕೊಳ್ಳೋದು, ಬುಕ್ ಮುಂದೆ ಕುತ್ಕೊಳ್ಳೋದು, 12 ಅವರು 14 ಅವರು ಓದೋದು, ಬೆನ್ನು, ಇನ್ನು ಯಾವುದೋ ಸಂಕಟಗಳು, ಕಷ್ಟಗಳು, ಬಡತನ, ಮನೇಲಿ ಒಂದೊಂದು ದಿನ ದುಡ್ಡೇ ಇರ್ತಿರ್ಲಿಲ್ಲ. ಆ ದುಡ್ಡುಗೋಸ್ಕರನೇ ನಾನು ಯಾವ್ದು ಧಾರವಾಡ, ಬಿಜಾಪುರ ಇಲ್ಲಿ ನಿಂತ್ಕೊಳ್ಳಿಲ್ಲ, ಮನೇಲೆ ಕುತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೌದು ಸರ್, ನಾನು ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ನಾನು ಹೆಂಗಂದ್ರೆ ಸರ್, ನಮ್ಮ ಅಪ್ಪಾಜಿ ಒಂದು ದಿನ ಪೂರ್ತಿ ಡೇ ಎಲ್ಲ ಕೆಲಸ ಮಾಡಿದ್ರೆ 500 ರೂಪಾಯಿ ಸಿಗ್ತದೆ ಸರ್. 500 ರೂಪಾಯಿ. 500ರಲ್ಲಿ ಮನೆ ಸಂತೆ ನೋಡ್ಕೋಬೇಕು, ಮನೆದೆಲ್ಲ ನೋಡ್ಕೋಬೇಕು, ಸಾಲ ಶೂಲ ನೋಡ್ಕೋಬೇಕು. ಇನ್ನು ಅದರಲ್ಲಿ ನನಗಂತ ಹೇಳಿ ಮೀಸಲಿಟ್ಟು ಎಲ್ಲೋ ಧಾರವಾಡಲ್ಲಿ 6,000-7,000 ಖರ್ಚು ಮಾಡೋಷ್ಟು ಇರಲಿಲ್ಲ ಸರ್ ನನಗೆ. ಅವ್ರು ಕೊಡ್ತೇನೆ ಅಂತಿದ್ರು ಪ್ರತಿ ಸಲ. ನನ್ನಪ್ಪ ನನಗೆ ಹೇಳ್ತಾನೆ ಇದ್ರು, ಏನಾದ್ರು ಆಗ್ಲಪ್ಪ, ನಾನು ತಂದು ಹಾಕ್ತೀನಿ, ನೀನು ಓದು ಅಷ್ಟೇ. ನೀನು ಧಾರವಾಡ ಇರುತ್ತೆ, ಇರು, ನಿನಗೆ 6,000 ಬೇಕಾ 10,000 ಬೇಕಾ, ನಾನು ಹಾಕ್ತೀನಿ ಏನಾದ್ರು ಮಾಡಿ. ಬಟ್ ನನಗೆ ಏನಾಗ್ಬಿಡ್ತಿತ್ತು ಸರ್, ನಾನು ಧಾರವಾಡಲ್ಲಿ ಒಂದು 2 ತಿಂಗಳು ಇದ್ದೆ ಸರ್. ನಾನು ಮುಂಚೆ ಕೋಚಿಂಗ್ ಕ್ಲಾಸ್ ಹೋದಾಗ ಒಂದು 2 ತಿಂಗಳು ಇದ್ದ ಕೂಡಲೇ ಅಲ್ಲಿ ಏನಾಗ್ಬಿಡ್ತಿತ್ತು ನನಗೆ ಅಂದರೆ, ಡೈಲಿ ಒಂಥರ ಮೈಂಡ್ ವೇಸ್ ಸ್ಟ್ರೆಸ್ ಸರ್ ನನಗೆ. ಮನೆಯಲ್ಲಿ ಹಂಗಿದ್ದಾರೆ,
ಹೋದ್ರು ಕೆಲ್ಸಕ್ಕೆ ಹೋದ್ರು ಇಲ್ಲೋ, ಪಗಾರ ಬಂತೋ ಇಲ್ಲೋ, ಸ್ಯಾಲ್ರಿ ಆಯ್ತೋ ಇಲ್ಲೋ, ಅದ್ರ ಮೇಲೆ ನನಗೆ ಇಷ್ಟು ಕೊಟ್ರು ಇವರು, ಇನ್ನು ಮನೆ ಹೆಂಗೆ ನಡೆಸ್ತಾರೆ, ಇನ್ನು ನೋಟಿಫಿಕೇಶನ್ ಯಾವಾಗ ಆಗುತ್ತೋ ಗೊತ್ತಿಲ್ಲ, ನಾನು ಬೇರೆ ಏನೂ ಓದಿಲ್ಲ, ಇನ್ನು ಎಕ್ಸಾಮ್ ಇದು ಕ್ಲಿಯರ್ ಆದರೆ ಚಂದ, ಆಗಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು, ಈ ಥರ ಎಲ್ಲ ಸಮಸ್ಯೆಗಳು ಸರ್ ನನಗೆ. ಹಂಗಾಗಿ ಇದು ಯಾವುದು ಬೇಡ ಅಂತೇಳಿ ವಾಪಸ್ ಊರಿಗೆ ಹೋಗಿದ್ದೆ. ಹೋದ್ಮೇಲೆ ಒಂದು ಅಲ್ಲೇ ಸರ್ 2022, 23, 24 3 ವರ್ಷ ಕಂಟಿನ್ಯೂ ಆಗಿ ಓದಿದೆ ಸರ್ ಅಲ್ಲಿ. ಮುಂಚೆ 1 ವರ್ಷ ಗಿಡದ ಕೆಳಗಡೆ, ನಮ್ಮದು ಜೋಳ ಇರುತ್ತೆ ಸರ್ ಆ ಕಡೆ ಎಲ್ಲ, ಗಿಡದ ಕೆಳಗಡೆ ಕೂತು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಕೂತ್ಕೊಂಡು ಓದ್ತಿದ್ದೆ. ಆಮೇಲೆ ನಮ್ಮ ಅಪ್ಪಾಜಿ ಮನೇಲಿ ಒಂದು ಚಿಕ್ಕ ರೂಮ್ ಮಾಡಿಕೊಟ್ರು ಸರ್, ಹಿಂಗೊಂದು 5 ಫುಟ್ ಹಿಂಗೊಂದು 5 ಫುಟ್ ಅಷ್ಟೇ, ಒಂದು 25 ಸ್ಕ್ವೇರ್ ಫುಟಲ್ಲಿ ಒಂದು ರೂಮ್ ಮಾಡಿಕೊಟ್ರು. ಆ ರೂಮ್ ಮೇಲೆ ಡೈಲಿ ಸ್ಟಾರ್ಟ್ ಮಾಡಿದೆ ಸರ್ 22, 23, 24 3 ವರ್ಷ ಡೈಲಿ ಅದೇ ರೂಮು, ಇನ್ನು 12ರಿಂದ 14 ಅವರ್ ಓದೋದಷ್ಟೇ. ಹಾಗಾಗಿ ಓದಿ ಕೊನೆಗೆ ಒಂದಿನ ರಿಸಲ್ಟ್ ಬಂದ ದಿನ ಇತ್ತಲ್ಲ ಸರ್, ಆ 3 ವರ್ಷದ್ದು ಸಾರ್ಥಕ ಆಯ್ತಪ್ಪ. ಎಷ್ಟೋ ಬುಕ್ಗಳನ್ನ ತೋರಿಸಿದೆ, ಕಣ್ಣೀರಲ್ಲಿ ಎಷ್ಟೋ ಸರಿ ಪುಟಗಳನ್ನ ನೆನೆದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ ಸರ್, ಕಣ್ಣ ನೀರು ಹಂಗೆ ಹೋಗ್ತಾ ಇತ್ತು. ಹತ್ತದ ಅಪ್ಪನೂ ಗೊತ್ತಾಗ್ಬರಂತ ಡೋರ್ ಲಾಕ್ ಮಾಡ್ಕೊಂಡು ಹೇಳ್ತಿದ್ದೆ ಎಷ್ಟೋ ಸಾರಿ. ಆಮೇಲೆ ಈ KSISF, KSRP ಎಲ್ಲ PSI ಇತ್ತಲ್ಲ ಸರ್, ಆ PSIಲಿ ಸ್ವಲ್ಪ ಹತ್ರಕ್ಕೆ ಹೋಗಿ ಬಂದ್ಬಿಟ್ಟೆ ಸರ್. ಅಂದರೆ ನಾನು ಸೆಕೆಂಡ್ ಪೇಪರಲ್ಲೆಲ್ಲಾನು GK ಪೇಪರ್, ಫಸ್ಟ್ ಪೇಪರ್ ಅಂತೂ ಸ್ಕೋರ್ ಗೊತ್ತಾಗಲಿಲ್ಲ ನಮಗೆ. ಸೆಕೆಂಡ್ ಪೇಪರಲ್ಲಿ ಒಂದು 75, 80ವರೆಗೂ ಸ್ಕೋರು, ಅಂದರೆ ಅಷ್ಟು ಕ್ವಶನ್ ಕರೆಕ್ಟ್ ಮಾಡಿಕೊಂಡು 115ರಿಂದ 120ರವರೆಗೂ ಸ್ಕೋರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನೋ ಕಡೆ ಆಸೆ ಸರ್, ಏನೋ ಆಗ್ಬೋದಲ್ಲ PSI ಅಂತ. ಬಟ್ ಅದು ನನ್ನ ಬ್ಯಾಡ್ ಲಕ್ ಏನಂದರೆ ಪೋಸ್ಟ್ ತುಂಬ ಕಡಿಮೆ ಇತ್ತು, ಆಗಲಿಲ್ಲ ಸರ್, ಆಗಲಿಲ್ಲ. ಅವತ್ತೊಂದಿನ ನಮ್ಮೂರಲ್ಲಿ ಜಾತ್ರೆ ಸರ್, ನೆನಪಿದೆ, ಯುಗಾದಿ ಜಾತ್ರೆಯಲ್ಲಿ ಎಲ್ಲರೂ ಫಂಕ್ಷನ್ನು ಅದು ಇದು, ಅಪ್ಪ ಅಮ್ಮ ಎಲ್ಲ ಮನೇಲಿ ಜಾತ್ರೆಯಲ್ಲಿ ಹೋಗಿದ್ದಾರೆ. ನಂದು ಅವತ್ತೇ ರಿಸಲ್ಟ್ ಬಂದ್ಬಿಟ್ಟು ಸರ್, ಎಲ್ಲ ಫುಲ್ಲು ಸಡಗರ, ಊರು ತುಂಬ ಸಡಗರ, ಮನೆ ತುಂಬ ಸಡಗರ, ಹಬ್ಬ ಹರಿದಿನ. ಅವತ್ತು ರಿಸಲ್ಟ್ ಬಂದುಬಿಡ್ತು. ನಾನು ಅಯ್ಯೋ ರಿಸಲ್ಟ್ ಬಂತಲ್ಲ ಅಂತ ಲಿಸ್ಟ್ ನೋಡಿಕೊಂಡೆ, ಅಲ್ಲೇ ದೇವಸ್ಥಾನದಲ್ಲಿ ಇರಬೇಕಾದ್ರೆ ನೋಡಿಕೊಂಡೆ, ಏನೂ ಆಗಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ಎದ್ದೆ, ಯಾರಿಗೇನು ಹೇಳಿಲ್ಲ ಸರ್. ಎದ್ದು 1 ಕಿಲೋಮೀಟ್ರ್ ಆಗ ಸರ್ ನಮ್ಮ ಮನೆ ದೇವಸ್ಥಾನದಿಂದ, ಹೊಡ್ಕೊಂತ ಹೋಗಿ ಡೋರ್ ಲಾಕ್ ತೆಗೆದು ಅದೇ ರೂಮಲ್ಲಿ ಉಳ್ಳಾಡತ್ತಿದ್ದೀನಿ ಸರ್. ನಾನು ಕಣ್ಣಲ್ಲಿ ನೀರು ತಗೊಂಡು ಉಳ್ಳಾಡತ್ತಿ ಮಾಡಿ, ಯಾಕೆ ಆಗಲಿಲ್ಲ ನಂದು, ನನ್ನ ಕೈಲಿದು ಹೋಯ್ತಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದ್ನಲ್ಲ, ಅಂದರೆ 1 ವರ್ಷ ಎಲ್ಲ ಕಂಟಿನ್ಯೂ ಓದಿದ್ನಲ್ಲ, ಯಾಕೆ ಆಗಲಿಲ್ಲ ಅಂಥೇಳಿ ಮತ್ತೆ ಅದೆಲ್ಲನೂ ರಿಸಲ್ಟ್ ಬಂದು ಕ್ಲಿಯರ್ ಆದ ದಿನ ನೆನಪಾಗ್ಬಿಡ್ತು ಸರ್ ನನಗೆ. ಅವತ್ತು ಹತ್ತಿದ್ನಲ್ಲ, ಅವತ್ತು ಹಿಂಗಾಗಿತ್ತಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದ್ನಲ್ಲ ಅಂಥೇಳಿ ಅರ್ಥ ಆಗಿಬಿಡ್ತು. ಅಪ್ಪ ಅಮ್ಮನ್ನು ತಬ್ಕೊಂಡು ಹತ್ತೆ, ಅಪ್ಪನೂ ಫುಲ್ ಖುಷಿ ಪಟ್ಬಿಟ್ರು. ಆಯ್ತಪ್ಪ ನನ್ನ ಮಗ ಮಾಡ್ದ, ಏನೋ ಬಡತನದಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು, ಇಷ್ಟೆಲ್ಲ ಓದಿದ್ದಕ್ಕೂ ಸಾರ್ಥಕ ಆಯ್ತು ಅಂತೇಳಿ ತುಂಬ ಖುಷಿ ಆಯ್ತು ಸರ್ ಅವತ್ತು ಆ್ಯಕ್ಚುಲಿ. ಓಕೆ, ತುಂಬ ದೊಡ್ಡ ಸ್ಟೋರಿ ಇದೆ ಅಂದ್ರಪ್ಪ. ಈಗ ತುಂಬ ವಿದ್ಯಾರ್ಥಿಗಳು ಈಗ ನಮ್ಮ ಸರ್ಕಾರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರು ಒಂದು 100 ಜನ ಪ್ರಿಪೇರ್ ಆಗ್ತಾಯಿದ್ರೆ 100 ಜನದಲ್ಲಿ 70 ಜನ ಉತ್ತರ ಕರ್ನಾಟಕದ ಇರ್ತಾರೆ, ಇನ್ನು 30 ಜನ ಸೌತ್ ಕರ್ನಾಟಕದ ಇರ್ತಾರೆ. ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಈಗ ನೀನು ಬೆಳೆದು ಬಂದ ವಾತಾವರಣ ಹೆಂಗಿತ್ತು, ನಿಮ್ಮ ಊರು ಯಾವುದು, ಅಥವಾ ನಿಂದು ಚೈಲ್ಡ್ಹುಡ್ ಲೈಫಲ್ಲಿ ಯಾವ ರೀತಿ ಇತ್ತು, ಮತ್ತು ಇದಕ್ಕೆ ಎಕ್ಸಾಮ್ ಬರಬೇಕು ಅನ್ನೋಂಥ ಇಂಟೆನ್ಷನ್ ಏನಕ್ಕೆ ಬಂತು, ಮತ್ತು ನಿಮಗೆ ಮೊದಲೇ ಅವೇರ್ನೆಸ್ ಇತ್ತೆ, ಅಥವಾ ನಿಮ್ಮೂರಲ್ಲಿ ಯಾರಾದರೂ ಅಥವಾ ನಿಮ್ಮ ಮನೇಲಿ ಫ್ಯಾಮಿಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ರಾ, ನಿಮ್ಗೆ ಹೆಂಗೆ ಬಂತು ಅವೇರ್ನೆಸ್ ಮೇಜರಾಗಿ, ಮತ್ತು ಮೋಟಿವೇಶನ್ ಹೆಂಗೆ ಸಿಕ್ತು, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು? ಯಾಕೆ ಗೊತ್ತು, ಈಗ ತುಂಬ ವಿದ್ಯಾರ್ಥಿಗಳಿಗೆ ಇದೊಂಥರ ಸಮುದ್ರ ಇದ್ದಂಗೆ, ನಾವು ಯಾವಾಗ ದಡ ಮುಡ್ತೀವಿ ಅನ್ನೋದು ಗೊತ್ತಿರಲ್ಲ, ಸುಮ್ಮನೆ ಈಜ್ತಾ ಇರಬೇಕು ಅಂದರೆ ನಾವು ಸಕ್ಸಸ್ ಆಗೋರು ಈಜಲೇಬೇಕು. ಹಾಗಾಗಿ ಇದಕ್ಕೆ ಹೆಂಗೆ ಡಿಸಿಷನ್ ತೊಗೊಂಡೆ, ನಿನ್ನ ಸ್ವಲ್ಪ ಬ್ಯಾಕ್ಗ್ರೌಂಡು ಯಾವ ರೀತಿ ನಿನಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೋಕ್ಕೆ ಮೋಟಿವೇಶನ್ ಸಿಕ್ತು ಅನ್ನೋದ್ರ ಬಗ್ಗೆ ಹುಡುಗರಿಗೆ ಹೇಳೋ. ಹುಡುಗರಿಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಇನ್ಫ್ರೆಶ್ ಇದು ಅನಿಸ್ಬೋದು ಸರ್. ಫಸ್ಟಿಗೆ ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ನಮ್ಮದು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಕೆಳಗಾವ್ ಅನ್ನೋ ಒಂದು ಸಣ್ಣ ಗ್ರಾಮ ಸರ್. ನನ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣ ಆಗಿದ್ದು ನನ್ನ ಗ್ರಾಮದಲ್ಲೇ. ಒಂದು 4,000 ಜನಸಂಖ್ಯೆ ಸರ್ ನಮ್ಮದು. ಕೆಳಗಾವಿ ಅಂದರೆ ಸ್ವಲ್ಪ ನಮ್ಮ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ, ಅದಕ್ಕೆ ನಮ್ಮ ಊರು ಫೇಮಸ್ಸು ಕೆಳಗಾವ್ ಅಂಥೇಳಿ. ಪ್ರಾಥಮಿಕ ಶಿಕ್ಷಣ ಮುಗಿತ್ತು. ಪ್ರಾಥಮಿಕದಲ್ಲಿ ಒಳ್ಳೆ ವಿದ್ಯಾರ್ಥಿ, ಆದರ್ಶ ವಿದ್ಯಾರ್ಥಿಯಾಗಿದ್ದೆ. ಹೈಸ್ಕೂಲ್ ಶಿಕ್ಷಣವನ್ನು ಅಲ್ಲೇ ಮುಗಿಸ್ಕೊಂಡೆ. ಆಫ್ಟರ್ ದ್ಯಾಟ್ ಏನಾಯ್ತಂದರೆ ಸರ್, ನಾನು ಕಾಲೇಜ್ ಶಿಕ್ಷಣವನ್ನು ಅಥಣಿ ನಮ್ಮ ತಾಲೂಕದಲ್ಲಿ ಮಾಡಿಕೊಂಡೆ ಸರ್. ಅದು ಹೆಂಗಿತ್ತಂದರೆ, ಅಥಣಿ ತಾಲೂಕು ನಮ್ಮದು 35 ಕಿಲೋಮೀಟರ್ ಜರ್ನಿ ಸರ್. ಕಾಲೇಜ್ ಇಲ್ಲ, 35 ಕಿಲೋಮೀಟರ್ ಹೋದರೆ ನಮ್ಮ ಕಾಲೇಜು. ಡೈಲಿ ಬಸ್ಸಲ್ಲಿ ಹೋಗ್ಬೇಕು ಸರ್, 1.5 ಅವರ್ ಜರ್ನಿ. ಹೋಗುವಾಗ 1.5 ತಾಸು, ಬರುವಾಗ 1.5 ತಾಸು ಕಾಲೇಜಿಂದ. PUC ಮಾಡಿಕೊಂಡೆ, ಕಾಮರ್ಸ್ ನನ್ನ ಸರ್, PUC ಕಾಮರ್ಸ್. ಅದೇ ರೀತಿ ಕಾಮರ್ಸ್ ಆಯಿತು. ಮುಂದೆ ಅದೇ ಕಾಲೇಜಲ್ಲಿ SMS ಕಾಲೇಜ್ ಅಥಣಿ, ಅಲ್ಲಿ BCom ಮಾಡಿಕೊಂಡೆ, ಡಿಗ್ರಿಯನ್ನು ಮುಡ್ಕೊಂಡೆ. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಸರ್ ನಂದು. ಏನಂದರೆ ಇವಾಗಪ್ಪ ಇವ್ರ ಮಗಪ್ಪ ಏನು ಮಾಡ್ತಾ ಇದ್ದಾನೆ, ನನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ನಾನು ಕೇಳಿದ್ರೆ ನಾನು ಏನು ಮಾಡ್ತೇನೆ, PUC ಹೋಗ್ತಾ ಇದ್ದೀನಿ, ಡಿಗ್ರಿ ಹೋಗ್ತಾ ಇದ್ದೀನಿ, ಏನೇ ಕೇಳಿದ್ರು ರೀಸನ್ ಇತ್ತು ಸರ್ ನನಗೆ. ಹೋಗ್ತಾ ಇದ್ದೀನಲ್ಲ, ಏನೋ ನಡೀತಾ ಇದೆ. ಹಂಗಾಗಿ ಯಾರಾದರೂ ಬ್ಯಾಗ್ ಹಾಕೊಂಡು ಹೋಗ್ತಿರ್ಬೇಕಾರೆ ಎಲ್ಲಿ ಹೊಂಟಿಯೋ, ಎಲ್ಲ ಸರ್ ನಾನು ಕಾಲೇಜ್ಗೆ ಹೊಂಟಿದ್ದೀನಿ, ಯಾರೋ ಕಾಕಾರು ಯಾರು ಕೇಳಿದ್ರೆ, ಇಲ್ಲ ಕಾಕ ನಾನು ಕಾಲೇಜ್ಗೆ ಹೊಂಟೀನಿ. ಚೆನ್ನಾಗಿತ್ತು ಸರ್. ಬಟ್ ಯಾವಾಗ ನಂದು 2020 ಸೆಪ್ಟೆಂಬರಲ್ಲಿ ನಮ್ಮ ಡಿಗ್ರಿ ಮುಗಿತು ಸರ್. ಆವಾಗಲೇ ಕೋವಿಡ್ ಬಂತು.
ಸೆಪ್ಟೆಂಬರ್ ಡಿಗ್ರಿ ಮುಗಿದ ಮೇಲೆ ಒಂದು ತಿಂಗಳು ಆದಮೇಲೆ ನನಗೆ ರಿಯಲೈಸ್ ಆಗಿ ಸ್ಟಾರ್ಟ್ ಆಯಿತು ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ. ಇಲ್ಲಿವರೆಗೂ ರೀಸನ್ ಕೊಡ್ತಾ ಇದ್ದೆ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಸ್ಕೂಲ್ ಹೋಗ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತೇಳಿ. ಇವಾಗ ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ ಏನು ಕೇಳ್ತಾರೆ ಗೊತ್ತು ಸರ್, ಹಳ್ಳಿಲಿ ಏನಾಗುತ್ತೆ, ಎಜುಕೇಷನ್ ಕಂಪ್ಲೀಟ್ ಆದ ಕೂಡಲೇ ನೌಕರಿ ಮಾಡಬೇಕು. ಹೌದು, ಕರೆಕ್ಟ್. ಅದು ಅಂದರೆ ನಮ್ಮ ಕಡೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ಮೇನ್ ಇಂಟೆನ್ಷನ್ನೇ ನಾಲೆಜ್ ಎಲ್ಲ ನೌಕರಿ ಸಲುವಾಗಿ. ನಮ್ಮ ಕಡೆ ಹಳ್ಳಿ ಎಲ್ಲ ಹಾಗೆ ಸರ್, ಮುಗಿತಾ ನಿಂದು ಕಾಲೇಜ್ ಮುಗಿತಾ, ನಿಂದು ಎಜುಕೇಷನ್ ಮುಗಿತಾ, ಹಂಗಾದ್ರೆ ನೀನು ನೌಕರಿ ಮಾಡಬೇಕು. ಡಿಗ್ರಿ ಮುಗಿಸ್ತಾರೆ, ಡಿಗ್ರಿ ಮುಗಿದ ಕೂಡಲೇ ಯಾರು ಏನು ಕೇಳಿದ್ರು ಯಾವಾಗಪ್ಪ ನೌಕರಿ, ಎಲ್ಲಿ ಹೋಗ್ತೀಯ ನೌಕರಿ, ಏನು ಬೆಂಗಳೂರಿಗೆ ಹೋಗಿ, ಎಲ್ಲಿ ನೌಕರಿಗಲಿ, ಯಾವಲ್ಲಿ ಹೋಗ್ತೀಯ ನೌಕರಿಗೆ, ಆಯ್ತಲ್ಲ ಸಾಲಿ ನೌಕರಿ ಎಲ್ಲಿ. ಅವಾಗ ಗೊತ್ತಾಯ್ತು ಸರ್. ಅವಾಗ ಸ್ಟಾರ್ಟ್ ಮಾಡಿದೆ, ಇನ್ನು ಎಲ್ಲಾದ್ರೂ ಹೋಗ್ಬೇಕಲ್ಲ, ಬಿಕಾಮ್ ಮಾಡಿದ್ದೇನೆ ಅಂದಮೇಲೆ ಬ್ಯಾಂಕಲ್ಲಿ ಹೋಗ್ಬೇಕು. ಬಿಕಾಮ್ ಅಂದರೆ ಬ್ಯಾಂಕ್ ಅಷ್ಟೇ ನನಗೆ ಗೊತ್ತಿರೋದು. ಬ್ಯಾಂಕಲ್ಲಿ ಹೋಗ್ಬೇಕಂತೇಳಿ ಆ ಬ್ಯಾಂಕ್ ಅಪ್ಲಿಕೇಶನ್ ಹಾಕು, HDFC ಹಾಕು, IDFC ಹಾಕು, ಇನ್ನು ಪ್ರೈವೇಟ್ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕು ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಕೋದು ಸ್ಟಾರ್ಟ್ ಮಾಡಿದೆ, ಹಾಗೆ ಶುರು ಆಯ್ತು ಸರ್. ಅಲ್ಲಿ ಹೋಗಿ ಇಂಟ್ರ್ಯೂ ಕೊಡು, ಇಲ್ಲಿ ಹೋಗಿ ಇಂಟ್ರ್ಯೂ ಕೊಡು, ಅಲ್ಲಿ ಒಂದು 5,000 ಕೊಡ್ತೀನಿ, 6,000 ಕೊಡ್ತೀನಿ, 8,000 ಕೊಡ್ತೀನಿ, ಈ ಥರ ಎಲ್ಲ ಮಾತಾಡ್ತಾಯಿದ್ರು. ಆಯ್ತು ಅಂತ ನಾನು ರೆಡಿನೇ ಇದ್ದೆ. ನವೆಂಬರ್ ತಿಂಗಳು ಸರ್, 2020 ನವೆಂಬರಲ್ಲಿ, ಸೆಪ್ಟೆಂಬರಲ್ಲಿ ಮುಗಿದಿತ್ತು, ನವೆಂಬರ್ ತಿಂಗಳು ಇದೆಲ್ಲ ಆಗಿದ್ದು. ಆ ಟೈಮಲ್ಲಿ ನನಗೆ ಮಲ್ಲಿಕಾರ್ಜುನ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ ಸರ್, ಭಾಳ ಒಳ್ಳೆ ಸ್ನೇಹಿತ. ಅವನು ನನ್ನ ಡಿಗ್ರಿ ಮತ್ತು ಕ್ಲಾಸ್ಮೇಟ್ ಸರ್, ಅದೇ SMS ಕಾಲೇಜಿಗೆ. ಅವನಿಗೆ ಸ್ವಲ್ಪ ಇದ್ರ ಮೇಲೆ ಫೋಕಸ್ ಜಾಸ್ತಿ ಸರ್, ಅವೇರ್ನೆಸ್ ಜಾಸ್ತಿ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಸ್ವಲ್ಪ ತಯಾರಿ ಮಾಡೋದೆಲ್ಲ ಅವನಿಗೆ ಮುಂಚೆ ಅಂತ ಆಸೆ. ಅವನು ಏನು ಮಾಡ್ತೀವಪ್ಪ ಮನೇಲಿದ್ರೆ, ಬಾ ಇಂಟ್ರ್ಯೂ ಆಮೇಲೆ ಕೊಡೋಣ ಅಂತ, ಹೋಗೋಣ ಬಾ ಅಂತೇಳಿ ನಮ್ಮ ಅಪ್ಪನಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದ ಧಾರವಾಡಿಗೆ. ನವೆಂಬರ್ ಮಂತಲ್ಲಿ ಧಾರವಾಡ ಬಂದೆ ಸರ್ ನಾನು, 2020 ನವೆಂಬರಲ್ಲಿ ಬಂದು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ಮಾಡಿದ್ವಿ. ಅಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಶುರುವಾಯಿತು ಸರ್. ಶುರುವಾಯಿತು, ಅವನ ಜೊತೆ ಹೋಗ್ತಾ ಇದ್ದೆ ಕ್ಲಾಸ್ಗೆ. ಬಟ್ ದಿನ ಕಷ್ಟಗಳು ಶುರು ಆಗಿಬಿಡ್ತಲ್ಲ ಸರ್. ಹೌದು, ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಬುಕ್ಕು, ಕೋಚಿಂಗ್ ಕ್ಲಾಸ್ ಫೀಸು, ಲೈಬ್ರರಿ ಅಂತೂ ಮಾಡಿಲ್ಲ. ಇದೆಲ್ಲ ಡೈಲಿ ನೋಡಿದೆ. ಮುಂಚೆ ಒಂದು 10-15 ಸಾವಿರ ನಮ್ಮ ಅಪ್ಪಾಜಿ ನೆನಪಿದೆ ಸರ್ ನನಗೆ. ಈ ನಮ್ಮ ಕಡೆ ಎಲ್ಲ ಕಬ್ಬು ಕಿಡ್ತಾರೆ ಸರ್. ಓಕೆ, ಕಬ್ಬು ಕಟಾವಾಗ ಕಬ್ಬು ಕಡೆಗೆ ಹೋಗ್ಕೊಂಡು ನಮ್ಮ ಕಡೆ ಎಲ್ಲ ನಮ್ಮ ಅಪ್ಪಾಜಿ ನೆನಪಿದೆ. ಒಬ್ಬರು ಹಿರಿಯರ ಹತ್ರ, ನಮ್ಮೂರು ಹಿರಿಯರ ಹತ್ರ ನಾನು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ಫ್ರೆಂಡ್ ಕನ್ವಿನ್ಸ್ ಮಾಡಿದ ಮೇಲೆ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ 15,000 ದುಡ್ಡು ಸರ್. 15,000 ದುಡ್ಡಿಗೆ ನಮ್ಮ ಅಪ್ಪಾಜಿ ಒಪ್ಪಂದ ಮಾಡಿಕೊಂಡು ಕಬ್ಬು ಕಡೆಯಕ್ಕೆ ಅಂತೇಳಿ ಆ 15,000 ದುಡ್ಡನ್ನು ನನಗೆ ಕೊಟ್ಟು, ನೀನು ಹೋಗಪ್ಪ ಓದು ಅಂತೇಳಿ ಧಾರವಾಡ ಕಳಿಸಿದ್ ನನ್ನ. ಆ 15,000 ದುಡ್ಡು ಆಗೋವರೆಗೆ 2 ತಿಂಗಳಿದ್ದೆ ನಾನು. 15,000 ದುಡ್ಡು ಆಗೋವರೆಗೆ ಇದ್ದೆ. 2-2.5 ತಿಂಗಳಾಯಿತು. ಆಮೇಲೆ ಏನು ಮಾಡ್ಬೇಕಂತ ಅರ್ಥ ಆಗಲಿಲ್ಲ. ಮನೇಲಿ ಫೋನ್ ಮಾಡಿ ದುಡ್ಡು ಕೇಳೋಕ್ಕೆ ಒಂಥರ ಸಂಕಟ. ಗೊತ್ತು ಪರಿಸ್ಥಿತಿ, ಅಲ್ಲಿ ಬಡತನ ಕಂಡಿದ್ದೀನಿ, ಏನು ಆಗ್ತಾ ಇದೆ ಅಂತ ಗೊತ್ತು ನನಗೆ. ಅಷ್ಟಾದ್ರೂ ದುಡ್ಡು ಹೆಂಗೆ ಕೇಳಿ, ಯಾವ ಥರ ಕೇಳಿ. ಆಯಿತು, ಏನೋ ಮಾಡಿಕೊಂಡು ಬಿಟ್ಟು ಜನವರಿ ಮಂತಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟೆ ಊರಿಗೆ. ಬಂದೆ, ಯಾಕಪ್ಪ ಏನಾಯ್ತು ಅಂತ ನಮ್ಮ ಅಪ್ಪಾಜಿ, ಇಲ್ಲ ಬಿಡ್ರಿ ನಾ ಇಲ್ಲೇ ಮಾಡ್ತಾನೆ, ಏನರ ಇಲ್ಲೇ ನೌಕರಿ ಮಾಡ್ತಾನೆ, ಇಲ್ಲೇ ಇರ್ತಾನೆ ತೋರ್ನ ಅಂತಂದೆ. ಹೌದು, ಅಳ್ಕೊತ ಬಂದಿದ್ದೆ ನಾನು ಧಾರವಾಡಿಂದ, ಏನು ಮಾಡೋಕ್ಕಾಗಲಿಲ್ಲ ನನ್ನ ಕೈಯಿಂದ ಅಂತೇಳಿ ಬಂದೆ. ಆಯಿತು, ಶುರುವಾಯ್ತು ಸರ್ ಅಲ್ಲಿಂದ. ಹಂಗೂ ಹಿಂಗೂ ಬಂದು ಇದು ಮಾಡಿದೆ. ಮತ್ತು ಅದೇ ಇಂಟರ್ವ್ಯೂ IDFC ಬ್ಯಾಂಕಲ್ಲಿ ಸೆಲೆಕ್ಷನ್ ಆಯ್ತು ಸರ್. ಒಂದು ಸೆಲೆಕ್ಷನ್ ಆಯಿತು 21ರಲ್ಲಿ. ಇದು 21ರಲ್ಲಿ ಏನಾಗಿಬಿಡ್ತು, ಈ 402 PSI ಕಾಲ್ಫಾರ್ಮ್ ಆಗಿಬಿಡ್ತು. 402 ಪೋಸ್ಟ್ ಇದು. 545 ಹಾಕಕ್ಕೆ ನೋಡಿದೆ, 545 ನನ್ನ ಏಜ್ ಕೂತ್ಕೊಳ್ಳಿಲ್ಲ. ಓಕೆ, ನಾನು ಅದು ಕ್ವಾಲಿಫೈ ಆಗಲಿಲ್ಲ. ಈ 402 ಅಲ್ಲಿ ನನಗೆ ಗೊತ್ತು ಸರ್, ಇನ್ನಾದ್ರೂ ನಮ್ಮಲ್ಲಿ ಅಲ್ಲೇ ಒಂದು ಸಣ್ಣದೊಂದು ಶಾಪ್ ಇದೆ ದೇವಸ್ಥಾನ ಹತ್ರ. ನಾನು ಹೆಂಗೆ ಹೇಳಿಬಿಟ್ಟಿದ್ದೆ ಅಂದರೆ, ಹೆಂಗಾರು ಹಾಕ್ಬಿಡಪ್ಪ, ಅವ್ನು 402 ಪೋಸ್ಟ್ ಅದಾವ ಅಂತ ಹಾಕಿಬಿಡು. ಎಲ್ಲಿ ಹಾಕೋಣ, ಎಲ್ಲರೂ ಹಾಕಿ, ನನಗೆ ಎಲ್ಲಿ ಬರುತ್ತೆ ಹಾಕಿಬಿಡು. ನನಗೆ ಸೆಲೆಕ್ಷನ್ ಆದಮೇಲೆ ಗೊತ್ತಾಗಿರೋ ಸರ್, ನಾನು ಬೆಂಗಳೂರು ಕಮಿಷನರೇಟ್ ಸೆಲೆಕ್ಷನ್ ಆಗಿದ್ದೀನಿ ಅಂತೇಳಿ. ಗೊತ್ತೇ ಇಲ್ಲ ಸರ್, ಅವೇರ್ನೆಸ್ ಇಲ್ಲ, ಎಲ್ಲಿಗೆ ಯಾವ್ದು ಕೊಡ್ಬೇಕು, ಯಾವ ಪ್ರಿಫರೆನ್ಸ್ ಗೊತ್ತೇ ಇಲ್ಲ ಸರ್ ನನಗೆ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಹಾಕಿಬಿಟ್ಟಿದ್ದ ಅವನು. ಇದೆಲ್ಲ ಒಮ್ಮೆ ನಡೀತಾ ಇತ್ತು. ಅದು 4,000 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ PC ಕಾಲ್ಫಾರ್ಮ್ ಆಗಿದೆ. ಅದು ಜೊತೆಗಿದು ಎಲ್ಲ ಒಂದೇ ಸರಿ ನಡೀತಾ ಇತ್ತು ಎಲ್ಲಾನು. ಜೊತೆಗೆ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೆ. ಇಂಟರ್ವ್ಯೂ ಕೊಡ್ತಾ ಆ ಇಯರ್ ಜೂನ್ ಜುಲೈ ಎಲ್ಲ ಆಯಿತು. ಒಂದು IDFC ಬ್ಯಾಂಕಲ್ಲಿ ಕೆಲಸನೂ ಸಿಕ್ತು. ಕೆಲಸ ಸಿಕ್ಕಿದ ಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. 402 PSI ಅಪ್ಲಿಕೇಶನ್ ಹಾಕಿದ್ದೀನಿ, 4,000 PC ಎಕ್ಸಾಮ್ ಇದೆ. ಓದ್ಲಾ, ಕೆಲ್ಸಕ್ಕೆ ಹೋಗಲ್ಲ. ಇದು ಫಿಸಿಕಲ್ ಅಟೆಂಡ್ ಮಾಡಬೇಕಂದ್ರೆ ನಾನು 48 kg ಇದೆ ಸರ್, ನೆನಪಿದೆ. 48 kg ಇದೆ. ಟೆಸ್ಟ್ಗೆ ಇಷ್ಟೆಲ್ಲ ಒಂದು ಬಾ ಅಂದ್ರೂ ಭಾಳ ಹಿಂಗೆ ಮಾಡಿ ಹಿಗ್ಸಿದೆ ಅಂದರೂ ಒಂದು 83-84 ಬರ್ತಾಯಿತ್ತು. ಏನು ಮಾಡಬೇಕು, ಇದಾಗತ್ತಾ ಆಗಲ್ವಾ, ಆದರೆ ಹೆಂಗೆ ನೋಡಿದೆ. ಸೆಪ್ಟೆಂಬರಲ್ಲಿ ಬಂದು ಜಾಯ್ನ್ ಆಗ್ರಿ ಅಂತ ಜಾಯ್ನಿಂಗ್ ಲೆಟರ್ ಕಳಿಸ್ತಾ ಇದ್ರು ಬ್ಯಾಂಕ್ ಅವರು. ಸೆಪ್ಟೆಂಬರ್ ಮಂತ್. ಪ್ರೈವೇಟ್ ಅದು ಅಥವಾ ಗೌರ್ಮೆಂಟ್? ಪ್ರೈವೇಟ್ ಸರ್, ಪ್ರೈವೇಟ್ ಬ್ಯಾಂಕು. ಒಂದು 25,000 ಕೊಡ್ತೀನಿ ಅಂದಿದ್ರು ಸರ್. ಬಟ್ ಅದೇ ನನಗೆ ಅವಾಗ ದೊಡ್ಡದಾಗಿಬಿಟ್ಟು, ಹೌದು, ಬಡತನದಿಂದ ಸ್ವಲ್ಪ ಆದರೂ ಹೊರಗೆ ಬಂದಿನೋ ಆಸೆ ಸರ್ ನನಗೆ ಅಷ್ಟೇ. ಹಂಗಾಗಿ ಅದೇ ದೊಡ್ಡದಾಗಿತ್ತು. ನಮ್ಮ ಅಪ್ಪಾಜಿ ಹತ್ರ ಕೂತ್ಕೊಂಡೆ. ನಮ್ಮ ಅಪ್ಪಾಜಿ ದೇವರಾನು ಕೇಳಿದ್ರು. ನಮ್ಮ ಕಡೆ ಎಲ್ಲ ದೇವರ ಕೇಳೋದು ಅದು ಇದು ಅಂತಾರೆ.
ಸುಮಾರು ಆಯಿತು, ಇನ್ನು ಓದ್ಲಾ ಬೇಡವಾ ಅಂತೇಳಿ ಹಂಗೂ ಹಿಂಗೂ ಏನಾಯಿತು, ಅಕ್ಟೋಬರ್ 24 ಸಮಥಿಂಗ್ ಅಕ್ಟೋಬರಲ್ಲಿ 20th ಮುಂದ್ಗಡೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬಂತು ಸರ್ 4000. ಸ್ವಲ್ಪ ಓದಿದ್ದೆ ಎಲ್ಲ ಇದರಲ್ಲಿ ಸ್ವಲ್ಪ ಹಂಗೂ ಹಿಂಗೂ ಮಾಡಿ ಓದ್ಕೊಂಡಿದ್ದೆ. ಮೂಡುಬಿದ್ರಿಗೆ ಎಕ್ಸಾಮ್ ಸರ್. ಮೂಡುಬಿದ್ರಿಗೆ ಎಕ್ಸಾಮು 24ಕ್ಕೆ ನನಗೆ ನೆನಪಿದೆ ಸರ್. 24ಕ್ಕೆ ಎಕ್ಸಾಮು, 26ಕ್ಕೆ ಸಿವಿಲ್ PSI ಫಿಸಿಕಲ್ ಬೆಳಗಾವಿಗೆ, ಎರಡೂ ಒಂದೇ ಸರಿ ಬಂದುಬಿಟ್ಟಿತ್ತು. ಏನು ಮಾಡಿದೆ, ಮೂಡುಬಿದ್ರಿಗೆ ಗೌರ್ಮೆಂಟ್ ಬಸ್ ಹಚ್ಕೊಂಡು ಹೋದ್ವಿ ಎಲ್ಲರೂ ಸೇರಿ. ಬರದೆ ಎಕ್ಸಾಮ್ನ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರದೆ ಸಿವಿಲ್ ಮೂಡುಬಿದ್ರಿಗೆ, ಮೈಸೂರಿಗೆ ಹಾಕಿದ್ದೆ ನೆನಪಿದೆ. ಬರೆದ್ಬಿಟ್ಟು ಅಲ್ಲಿಂದ ಮೂಡುಬಿದ್ರನ್ನ ಡೈರೆಕ್ಟ್ ಮಂಗಳೂರಿಂದ ಡೈರೆಕ್ಟ್ ಬೆಳಗಾವಿಗೆ ಬಂದು, ಬೆಳಗಾವಿಯಲ್ಲಿ ಎಲ್ಲೋ ಬಸ್ ಸ್ಟಾಪಲ್ಲಿ KEB ಇತ್ತು ಸರ್ ನಮ್ಮ ಫ್ರೆಂಡ್ ಒಬ್ಬರದ್ದು, ಅಲ್ಲಿ KEB ವರ್ಕ್ ಮಾಡ್ತಾಯಿದ್ರು. ಅವರಲ್ಲಿ KEBಯಲ್ಲಿ ಅಲ್ಲಿ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಬಂದು ಸಿವಿಲ್ PSI ಫಿಸಿಕಲ್ಗೆ ಅಂತ ಗ್ರೌಂಡಲ್ಲಿ ಕೂತ್ಕೊಂಡ್ಬಿಟ್ವಿ ಸರ್. 26ನೇ ತಾರೀಕು ಕೂತ್ಕೊಂಡ್ಬಿಟ್ವಿ. ಫಸ್ಟ್ ಬ್ಯಾಚೆಲ್ಲ ರನ್ನಿಂಗ್ ಸರ್. ನಾನು ರನ್ನಿಂಗ್ ಮಾಡಿಲ್ಲ, ಏನೂ ಇಲ್ಲ ಸರ್. ನಂದು ಪೂರ್ತಿ ವೀಕ್ ಇದ್ದೆ. ಸ್ವಲ್ಪ ಅಂದರೆ ಅದು ಪೂರ್ತಿ ಕಂಟಿನ್ಯೂ ಆಗಿ ಏನೂ ಮಾಡೇ ಇಲ್ಲ ನಾನು. ಚೆಸ್ಟ್ ಇಲ್ಲ ಮೊದಲಿಗೆ, ಸ್ವಲ್ಪ ಚೆಸ್ಟ್ ಹಂಗೆ ಹಿಂಗೆ ಮಾಡಿದ್ರೆ ಒಂದು 84-85 ಹೋಗ್ತಾಯಿತ್ತು ಅಷ್ಟೇ ನಂದು. ಮೊದಲನೇ ಮಾತು ನಂಬಿಕೆನೇ ಇಲ್ಲ ಆಗುತ್ತೆ ಫಿಸಿಕಲ್ ಅಂತೇಳಿ ಮಾಡಿದೆ. ನನ್ನ ಜೊತೆ ವಿಶಾಲ್ ಅಂತ ಒಬ್ಬ ಫ್ರೆಂಡ್ ಇದ್ದ, ನಾವೊಂದು PSI ಫಿಸಿಕಲ್, ಅವನು ಅದಕ್ಕೆ ಅಂತ ಮಾಡಿದ್ದ. ಇಬ್ಬರು ಸೇರಿ ಗ್ರೌಂಡಲ್ಲಿ ಇಳಿದ್ವಿ ಸರ್. ಫಸ್ಟ್ ಬ್ಯಾಚೆಲ್ಲ ಬಿಟ್ಟರು ರನ್ನಿಂಗ್ ಅಂತ ಹೇಳಿ. ಬೆಳಗ್ಗೆ ಚೆನ್ನಾಗಿತ್ತು, ಎಲ್ಲ ನೇಚರೆಲ್ಲ ಚೆನ್ನಾಗಿತ್ತು, ಬೆಳಗ್ಗೆ ಏನು ಬಿಸಿಲು ಇರಲಿಲ್ಲ, ಏನಿರಲಿಲ್ಲ, ಗ್ರೌಂಡು ಚೆನ್ನಾಗಿತ್ತು. ಬಿಟ್ಟರು ಹೆಂಗೆ ಓಡಿದ್ನೋ ಗೊತ್ತಿಲ್ಲ ಸರ್. ಅವ್ನ ಜೊತೆ ಓಡಿ ರನ್ನಿಂಗ್ ಕ್ಲಿಯರ್ ಮಾಡ್ಕೊಂಡೆ. ರನ್ನಿಂಗ್ ಟಾರ್ಗೆಟ್ ಮಾಡ್ಕೊಂಡು ಓಡಿದೆ ಸುಮ್ಮನೆ. ಅವ್ನು ಟಾರ್ಗೆಟ್ ಪ್ರಾಕ್ಟೀಸ್ ಮಾಡಿದ್ದ. ಅವ್ನು ಪ್ರಾಕ್ಟೀಸ್ ಮಾಡಿದ್ದೆ. ಅವ್ನು ಟಾರ್ಗೆಟ್ ಮಾಡ್ಕೊಂಡು ಹೋದೆ. ಪ್ರಾಕ್ಟೀಸ್ ಮಾಡಿದ್ದೆ. ಹೆಂಗೆ ಮಾಡಿದ್ದೆ ಅಂದರೆ ಒಂದು ತಿಂಗಳವರೆಗೂ ಮಾಡಿದಿರ್ಬೇಕು ನಾನು ಅಷ್ಟೇ, ಜಾಸ್ತಿ ಮಾಡಿಲ್ಲ. ಅಷ್ಟು ಮಾಡಿ ಫಿಸಿಕಲ್ ಮಾಡ್ಕೊಂಡೆ. ಅದು ರನ್ನಿಂಗ್ ಮಾಡ್ಕೊಂಡೆ. ರನ್ನಿಂಗ್ ಮಾಡಿಕೊಂಡು ನನಗೆ 2 ಟೆನ್ಷನ್ ಏನಂದರೆ, ಒಂದು ಗುಂಡು ಎಸೆತ, ಇನ್ನೊಂದು ಚೆಸ್ಟ್ ಒಂದು ಎಷ್ಟು ಹಿಗಿಸಿದ್ರು 85 ಮುಂದೆ ಹೋಗಲ್ಲ. ಹೆಂಗೆ ಮಾಡಲಿ ಅಂತ ಹೇಳಿ ಅದಕ್ಕೆ ಆಯಿತು. ಲಾಸ್ಟ್ ಚೆಕ್ ಮಾಡ್ತಾರೆ ಸರ್. ಹೌದು, ಹೈಟು ಚೆಸ್ಟು ಎಲ್ಲ ಲಾಸ್ಟಿಗೆ ಚೆಕ್ ಮಾಡ್ತಾರೆ. ಲಾಂಗ್ ಜಂಪು ಹಂಗೆ ಗಾಳಿಗೆ ಹೋದರೆ ಹೋಗ್ತಿದ್ದೆ. ಲಾಂಗ್ ಜಂಪು ಹೆಂಗೋ ಆಯಿತು. ಆದಮೇಲೆ ಈ ಗುಂಡು ಎಸೆತ ಇರುತ್ತೆ ಸರ್, 7-7 kg ಇರುತ್ತೆ. ನಾನು ಅದನ್ನು ಎತ್ಕೊಂಡಿದ್ದೆ 2 ಕೈಯಿಂದ, ಹಿಂಗೆ ಎತ್ಕೊಂಡಿದ್ದೆ ಹಿಂಗೆ. ಇನ್ನು ಅದನ್ನು ಹೆಂಗೆ ಎಸೆದು ಗೊತ್ತೇ ಆಗ್ತಿಲ್ಲ. ನೋಡಿದೆ, ಒಂದು ಸರಿ ಹೋಗೋದೆ ಅಲ್ಲೇ ಗೆರೆ ಕಡೆ ಬಿತ್ತು, ಫಾಲ್ ಮಾಡ್ಕೊಂಡೆ. 2ನೇ ಸರಿಗೆ ನಾನೇ ಹಿಂಗೆ ಮುಂದೆ ಕಾಲು ಉರಿದೆ, ಫಾಲ್ ಆಯಿತು. 3rd ಟೈಮ್ ಒಬ್ಬರು ನೆನಪು ಮಾಡ್ಕೋಬೇಕು ಸರ್, ಒಬ್ಬ PSI ಇದ್ದರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಪಾಪ. ಅವ್ರು ಹಿಂಗೆ ಭುಜದ ಮೇಲೆ ಕೈ ತಟ್ಟಿ, ನೀವು ಒಬ್ಬನೇ ಅದಿ ಲಾಸ್ಟಿಗೆ, ಎಲ್ಲ ನೋಡಲ್ಲಿ ಊದ್ ಮಾಡಿ ಕೂತಾರ ಅವ್ರು, ನೀವು ಒಬ್ಬನೇ ಹೋಗ್ಯಾ ಹೋಗಿ ನೋಡೋಣ ಏನಾಗೈತೆ, ತೋ ಎಲ್ಲ ನಿಮ್ಮ ಮನೆದೇವ್ರ ಹೆಸರು ಯಾವ್ಯಾವ ಹೆಸರು ಎಲ್ಲ ಏನೇನೈತಿ ಎಲ್ಲ ತೊಗೊಂಡು ಎಸದ್ ಬಿಡೋ ನೋಡೋಣ ಅಂದರು. ನಾನು ಅವತ್ತೇ ಸರ್ ಸುಮ್ಮನೆ ನಾನು ನೆನಪು ಮಾಡ್ಕೊಪ್ಪ, ನಮ್ಮ ಮನೆದೇವ್ರು ಬಸವಣ್ಣ ಅಂತೇಳಿ ಅವತ್ತೇ ನೆನಪು ತೊಗೊಂಡೆ. ಬಸವಣ್ಣ ಮಾಡಪ್ಪ, ಇದನ್ನು ಮಾಡಿದ್ರೆ ಓದ್ತೀನಿ, ಇಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಜಾಬ್ ಹೋಗ್ತೀನಿ ಅಂತೇಳಿ ಹೋಗಿ ಗೆರೆ ಮೇಲೆ ಬಿತ್ತು ಸರ್. ಗೆರೆ ಮೇಲೆ ಸ್ವಲ್ಪ ಆ ಕಡೆ ಬಂತು, ಕೊಟ್ಬಿಟ್ರು. ಗೆರೆ ಕ್ರಾಸ್ ಆಗಿತ್ತು, ಸ್ವಲ್ಪ ಆ ಕಡೆ ಹೋಗಿತ್ತು, ಕೊಟ್ಬಿಟ್ರು. ಆಯ್ತಪ್ಪ ಗೆರೆ ಕ್ರಾಸ್ ಆಗಿದೆ ತಗೋ ಅಂತೇಳಿ ಬರೆದು ಕೊಟ್ಬಿಟ್ರು. ಕ್ಲಿಯರ್ ಆಯಿತು. ಆಮೇಲೆ ಚೆಸ್ಟ್ ಒಂದು ಉಳಿದಿತ್ತಲ್ಲ, ಅದೊಂದು ಹೊಟ್ಟೆ ನೋವು, ಏನಾಗುತ್ತೆ ಏನಿಲ್ಲ ಅಂತೇಳಿ ಅಲ್ಲಿ 1-2 ಸರಿ ಹಿಂಗೆ ಹಿಗಿಸಿ ನೋಡಿದ್ರು, ಬರ್ತಾನೆ ಇರಲಿಲ್ಲ. ಆಮೇಲೆ ಒಬ್ಬರು ಅವರೇ ಅದೇ PSI ಮತ್ತೆ ಡುಮ್ನಲ್ಲಿ ಬಡಿದ್ರು, ಅಷ್ಟೆಲ್ಲ ಮಾಡಿ ಬಿಗಿಸಿ ನೋಡೋಣ ಅಂತ ಹೇಳಿ. ಕರೆಕ್ಟ್ 86 ಸರ್ ಸೆಲೆಕ್ಷನ್. ಅವತ್ತು ಡಿಸೈಡ್ ಸರ್. ಅವತ್ತು ಬರಬೇಕಾದ್ರೆ ಬಸ್ಸಲ್ಲಿ ನಮ್ಮಮ್ಮ ಕಂಟಿನ್ಯೂ ಫೋನ್ ಮಾಡಿತ್ತು. ನಮ್ಮಮ್ಮನಿಗೆ ನಾನು PSI ಆಗೋಣ ತುಂಬ ಆಸೆ ಸರ್. ನಮ್ಮ ತಾಯಿಗೆ PSI ಆಗಬೇಕು ತುಂಬ ಆಸೆ. ಆಶಾ ವರ್ಕರ್ ಅವರು, ಆಶಾ ಕಾರ್ಯಕರ್ತ. ಅವಾಗೆಲ್ಲ ಕಡಿಮೆ ಇತ್ತು ಸರ್, 2-3 ಸಾವಿರ ಸಂಬಳ ಬರ್ತಾಯಿತ್ತು. ಭಾಳ ಆಸೆ ಅವ್ರಿಗೆ ಕಂಟಿನ್ಯೂ ಫೋನ್ ಮಾಡಿಬಿಟ್ಟಿದ್ರು. ಫೋನೆಲ್ಲ ಬ್ಯಾಗಲ್ಲಿ ಹಾಕೊಂಡು ಹೋಗಿದ್ದೆ. ನಮ್ಮ ಅಮ್ಮನಿಗೆ ಆಯ್ತಮ್ಮ PSI ಫಿಸಿಕಲ್ ಅಂದೆ. ನಮ್ಮಮ್ಮ ಆಯ್ತಲ್ಲ ಮತ್ತೆ PSI ಅಂದ್ಬಿಟ್ರು. ನಂದೆಲ್ಲ ನನಗೆ ಗೊತ್ತು, ಇನ್ನೂ ಎಕ್ಸಾಮ್ ಇದೆ, ಇನ್ನೂ ದೂರ ಇದೆ ಅಂತ. ಬಟ್ ಆಯ್ತಲ್ಲ ಮತ್ತೆ PSI ಆಯ್ತು, ಅರ್ಧ ಆದಂಗೆ ಇನ್ನು ಅರ್ಧ ಎಕ್ಸಾಮ್ ಬಿಡೋ, ಏನು ಎಕ್ಸಾಮ್ ಹುಷಾರಿದೆಯಲ್ಲ ಅಂತ ಅವರು. ನನಗೆ ನಂಬಿಕೆನೇ ಇಲ್ಲ, ಹೆಂಗೆ ಏನು ಆಗುತ್ತೋ ಇಲ್ಲೋ. ಹಂಗಾಗಿ ವಿಚಾರ ಮಾಡ್ಕೊತು ನವೆಂಬರ್ ಮಂತಿಗೆ ಬಂದ್ವಿ. ಆವಾಗ ನನ್ನ ಫ್ರೆಂಡ್ ಅದೇ ಮಲ್ಲಿಕಾರ್ಜುನ್ಗೆ ಫೋನ್ ಮಾಡಿ, ಇಲ್ಲಪ್ಪ ನಮ್ಮ ಅಪ್ಪಾಜಿ ಜೊತೆ ಸ್ವಲ್ಪ ಮೀಟಿಂಗ್ ಮಾಡಿಕೊಂಡು, ಇಲ್ಲ ನಾನು ಓದ್ತೀನಿ ನಿನ್ನ ಮೇಲೆ, PSI ಫಿಸಿಕಲ್ ಆಗ್ಯದ, ಮತ್ತು ಅದು ಸ್ಕೋರ್ ಚೆಕ್ ಮಾಡ್ಕೊಂಡಿದ್ದೆ. 4000 PC ಬರ್ಬೇಕು. ಎಕ್ಸಾಮ್ ಬರೋದು ಬಂದಿದ್ನಲ್ಲ, ಒಂದು 70 ಸ್ಕೋರ್ ಆಗಿತ್ತು, ಅದು ಚೆನ್ನಾಗಾಗಿದೆ, ಸ್ವಲ್ಪ ಏನೋ ಮಾಡ್ಬೋದು, ಓದ್ತೀನಿ ನಾನು ಅಂತೇಳಿ. ಅವತ್ತು ಡಿಸೈಡ್ ಮಾಡಿ ನನ್ನ ಫ್ರೆಂಡೇ ನನ್ನ ಬುಕ್ಸು ಯಾವ್ದು ಹೇಳಬೇಕು, ಯಾವ ಥರ ಬುಕ್ ಓದಬೇಕು ನನಗೇನು ಗೊತ್ತಿಲ್ಲ ಸರ್. ಅವನೇ ಬುಕ್ಸ್ ತಂದು ಕೊಟ್ಟ, ಎಲ್ಲ ಥರ ಬುಕ್ಸು ತಂದು ಕೊಟ್ಟ. ನಾನು ಸ್ಟಾರ್ಟಿಂಗ್ ಹೆಂಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ದಿನ ಎಲ್ಲ ಬುಕ್ಸೂ 10 ಪೇಜ್ ಓದ್ತಿದ್ದೆ ಸರ್. ಜಿಯೋಗ್ರಫಿ 10 ಪೇಜು, ಹಿಸ್ಟ್ರಿ 10 ಪೇಜು, ಸೈನ್ಸ್ 10 ಪೇಜು, ಹಿಂಗೆಲ್ಲ 10 ಪೇಜ್ ಓದೋದು ಡೈಲಿ. ಸುಮ್ಮನೆ ಕೂತ್ಕೊಳ್ಳೋದು 10 ಪೇಜ್ ಓದೋದು, ಯಾವುದಕ್ಕೆ ಮರದ ಕೆಳಗೆ ಕೂತ್ಕೊಳ್ಳೋದು, ಎಲ್ಲೋ ಕೂತ್ಕೊಳ್ಳೋದು 10 ಪೇಜ್ ಓದೋದು, ಆಮೇಲೆ ಆ ಬುಕ್ ಓದೋದು, ಆಮೇಲೆ ಆ ಬುಕ್ ಓದೋದು. ಇದೇ ಕೆಲಸ ಸರ್. 3 ತಿಂಗಳು ಆದಮೇಲೆ ಎಕ್ಸಾಮ್ ಇಡ್ತೀನಿ ತಂದಿದ್ರು ಅವರು 402 PSIಯಲ್ಲಿ. ಎಕ್ಸಾಮ್ ಇಡ್ತೀನಿ ಅಂದ್ರೆ ಆ 3 ತಿಂಗಳಾದ್ಮೇಲೆ ಒಂದು ಸರಿ ಓದಿ ಎಕ್ಸಾಮ್ ಬರಬೇಕು ಅನ್ನೋ ಆಸೆ ನನಗೆ. ಬಟ್ ನನ್ನ ಅದೃಷ್ಟಕ್ಕೆ ಅದು ಕೋವಿಡ್ ಬಂದು ಬರಗಾಲ ಬಿದ್ದುಬಿಡ್ತು. ಅದೇ ನನಗೆ ಪ್ಲಸ್ ಪಾಯಿಂಟು. ಅದು ಏನೋ ಸ್ಕ್ಯಾಮು ಅದು ಇದು ಒಂದು ಏನೋ ಆಯಿತು.
ಆದಮೇಲೆ ಎಕ್ಸಾಮ್ ಹಾಗೆ ಮುಂದೆ ಹೋಗ್ತಾ ಹೋಗ್ತದೆ 6 ತಿಂಗಳಾಯಿತು, ವರ್ಷ ಹೋಯಿತು, ಹಾಗೆ ಮುಂದೆ ಹೋಗಿ ಮೊನ್ನೆ 24 ಎಕ್ಸಾಮ್ ಬರೆದ್ವಿ ನಾವು ಅದನ್ನು 402 ಫೇಸ್ ಇದು. ಓಹೋ, ನೀವು 2020 ಅಪ್ಲಿಕೇಶನ್ 3 ವರ್ಷ ಬರೀ ಇದಕ್ಕೆ ಗ್ಯಾಪ್ ಸಿಕ್ಕಿದ್ದು ಓದಕ್ಕೆ ಗ್ಯಾಪ್ ಸರ್. ಅದೇ ಪ್ಲಸ್ ಪಾಯಿಂಟ್ ನನಗೆ ಅಲ್ಲಿ ಸಿಕ್ಕಿದ್ದು. ನಾನು ಪೂರ್ತಿ ಬೇಸಿಕ್ನ ಸ್ಟಾರ್ಟ್ ಮಾಡಬೇಕಿತ್ತು. ಓದಬೇಕಾದ್ರೆ ಏನಾಗ್ಬಿಡ್ತು, ಮೈಸೂರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗಿಬಿಡ್ತು. ಇದರಲ್ಲಿ ಎಕ್ಸಾಮ್ ಬರ್ದು ಮೂಡುಬಿದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ಬಿಡ್ತು. ಮೈಸೂರು ಫಿಸಿಕಲ್ ಬಂದು ಅಟೆಂಡ್ ಆಗ್ರಿ ಅಂತ ನಾನು ಇದು ಓದ್ಕೊಂತ ಕೂತ್ಬಿಟ್ಟೆ. ಫಿಸಿಕಲ್ ಇಲ್ಲ, ಏನೂ ಇಲ್ಲ ನಮ್ಮದು. ಹೆಂಗೆ ಮಾಡಲಿ ಅಂತೇಳಿ ನಮ್ಮ ಅಪ್ಪಾಜಿ ಹೋಗಿ ಏನಾಕೈತೆ ಪಿ ಎಸ್ ಐ ಫಿಸಿಕಲ್ ಮಾಡ್ಕೊಂಡು ಬಂದಿಲ್ಲ, ಇದೇನು ದೊಡ್ಡದು ನನಗೆ ಮಾಡ್ಕೊಂಬರ್ತೆ ಅಂತೇಳಿ ಕಳಿಸ್ಬಿಟ್ರು. ಅಲ್ಲಿ ಹೋದೆ, ರನ್ನಿಂಗು ಒಂದು 100 ಮೀಟ್ರ್ ಇತ್ತು, ಫೇಲ್ ಮಾಡ್ಕೊಂಡೆ. ರನ್ನಿಂಗ್ ಫೇಲ್ ಆಯಿತು, ಮೈಸೂರಿಗೆ ಫೇಲ್ ಆಯಿತು. ಕಣ್ಣ ನೀರು ಅಳ್ಕೊಂತ ವಾಪಸ್ ಬಂದೆ ಬ್ಯಾಗ್ ಹಾಕೊಂಡು. ಮತ್ತಲ್ಲ ಅಲ್ಲಿ ಬಸ್ನಲ್ಲಿ ಹುಡುಗರು ಅಂತಾರಲ್ಲ, ಬೇಡ ಪೀಸ್ ಆಗಿಲ್ಲ ಅಂದ್ರೆ ಪೇಸ್ ಹಾಕಿ ಅಂತಿದ್ರು. ಹಾಗಾಗಿ ಬಂದು ಅಲ್ಲಿಂದ 2021 ಇದಾಯ್ತು ಸರ್. 21ರಲ್ಲಿ ಆಯಿತು, ಇದು PSIದು ಫಿಸಿಕಲ್ ಆಯಿತು, ಎಕ್ಸಾಮ್ ಆಯಿತು, PC ಫಿಸಿಕಲ್ಲು ಇದಾಯಿತು. ಆದಮೇಲೆ 21 ಡಿಸೆಂಬರಲ್ಲಿ ನಾನು ಏನು ಮಾಡ್ತಿದ್ದೆ, ಜಾಸ್ತಿ ಫೋನ್ ಯೂಸ್ ಮಾಡ್ತಿದ್ದೆ. ನಂದು ಡ್ರಾಬ್ಯಾಕ್ ಅದಿತ್ತು ಅಲ್ಲಿವರೆಗೂ. ಫೋನಲ್ಲಿ ರೀಲ್ಸ್ ನೋಡೋದು, ಡಬ್ ಸ್ಮ್ಯಾಶ್ ಮಾಡೋದು, ರೀಲ್ಸ್ ಮಾಡೋದು, ಅದು ಇದು ಹಾಗೆ ಫೋನಲ್ಲಿ ಮಾತಾಡೋದು, ಚಾಟ್ ಮಾಡೋದು ಎಲ್ಲ ಇದ್ದೇ ಇರುತ್ತೆ ಸರ್, ಇತ್ತು. ಆವಾಗ ನಮ್ಮ ಅಪ್ಪಾಜಿ ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲ. ಒಂದು 2-3 ಕಂಟಿನ್ಯೂ ಕೂತ್ಕೊಂಡಿದ್ದೆ, ನೋಡಿದ್ದೆ. ಆವಾಗ ಏನೋ ಮಾಡ್ಬೇಕಂತೇಳಿ ಫೋನಲ್ಲಿರೋ ಅಷ್ಟು ಸೋಷಿಯಲ್ ಮೀಡಿಯಾನ ಒಂದೇ ಸರಿ ಡಿಲೀಟ್ ಮಾಡಿಬಿಟ್ಟೆ ಫಸ್ಟಿಗೆ. ವಾಟ್ಸಪ್ ಕೂಡ ಇರಲಿಲ್ಲ. ವಾಟ್ಸಪ್ಪಲ್ಲಿ ಕೊನೆಗೆ ಸ್ಟೇಟಸ್ ಇಟ್ಟಿದ್ದೆ. ನನಗಂತ ಸ್ಟೇಟಸ್ ಆಗೋವರೆಗೂ ನಾನು ವಾಟ್ಸಪ್ ಇನ್ಸ್ಟಾಲ್ ಮಾಡಲ್ಲ, ಬರಲ್ಲ ಈ ಕಡೆ ಅಂತೇಳಿ. ಫೇಸ್ಬುಕ್ಕು ಏನು ಇದ್ದಿದ್ದಿಲ್ಲ ಡಿಲೀಟ್ ಮಾಡಿಬಿಟ್ಟೆ. ಡಿಲೀಟ್ ಮಾಡಿ ಫೋನ್ ಆಫ್ ಮಾಡಿ ಬಿಸಾಕ್ಬಿಟ್ಟು ಬುಕ್ ಹಿಡ್ಕೊಂಡು ಕೂತ್ಬಿಟ್ಟೆ. 2022 ಜನವರಿ 1ಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಡೈಲಿ 12 ಅವರ್ ಟೈಮ್ ಟೇಬಲು. ಮನೇಲೆ ಕೂತ್ಕೊಂಡು ಓದ್ತಾ ಇದ್ದೆ. ಮನೇಲೆ ಸರ್. ಬೆನ್ನು ಹೋಗ್ತಾ ಇತ್ತು, ಎಲ್ಲ ಆಗ್ತಾಯಿತ್ತು, ಕಷ್ಟ ಬರ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಬಟ್ ಕಣ್ಣ ನೀರು ತಗೊಂಡು ಓದೋದೆ. ನಂದೇನು ಟಾರ್ಗೆಟು, ಒಂದು ಬುಕ್ 5 ಸರಿ ಓದ್ಬೇಕು, 6 ಸರಿ ಓದಬೇಕು, ಎಷ್ಟಾಗುತ್ತೆ ಅಷ್ಟು ಓದಬೇಕು. ಆ ಬುಕ್ ಬುಕ್ಸ್ ಅರ್ಧೋರು ಓದ್ತಾನೆ ಇರೋದಷ್ಟೇ. ಹೊಸ ಬುಕ್ಸ್ ತರಲ್ಲ. ಹೊಸ ಬುಕ್ಸ್ ತರಬೇಕಂದ್ರೆ ಧಾರವಾಡಕ್ಕೆ ಹೋಗ್ಬೇಕು. ನಮ್ಮೂರಲ್ಲಿ ಬುಕ್ಸು ಸಿಗಲ್ಲ, ಸುಮ್ಮನೆ ಓದೋದಷ್ಟೇ. ಓದಿದೆ ಸರ್. 22, 23, 24 ಓದಿದೆ. 24ರಲ್ಲಿ ಕಂಟಿನ್ಯೂ ಎಕ್ಸಾಮ್ ಬರೆದೆ ಸರಿ. ಸುಮಾರು 15-16 ಎಕ್ಸಾಮ್ ಬರೆದಿರಬೇಕು. ಅದ್ರಲ್ಲಿ 10-11 ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡೆ. ಗುಡ್ ಆಯಿತು ಸರ್. ಇವಾಗ ಏನೋ ಒಂದು ಸರ್, ಬಡತನದಿಂದ ಹೊರಗೆ ಬರೋಕ್ಕೆ ಒಂದು ಬಾಗಿಲು ತೆರೆದಾಯ್ತು. ಅಪ್ಪ ಅಮ್ಮನೂ ಖುಷಿಯಾಗಿದ್ದಾರೆ. ಅಪ್ಪನೂ ಕೂಲಿ ಮಾಡೋದು ಬಿಟ್ಟಾಯಿತು, ಅಮ್ಮನೂ ಖುಷಿಯಲ್ಲಿದ್ದಾರೆ. ನಾನು ಬೆಂಗಳೂರಲ್ಲಿ ಬಂದು ಜಾಬ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಸರ್ ಲೈಫು. ವೆರಿ ಗುಡ್. ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ಎಷ್ಟೋ ವಿದ್ಯಾರ್ಥಿಗಳ ಕಥೆನೇ ಇದೆ, ಎಷ್ಟು ಜನ ಸಕ್ಸಸ್ ಆಗಿದ್ದಾರಲ್ಲ, ಅವ್ರದ್ದು ಇದೇ ಸೇಮ್ ಕಥೆ ಇರುತ್ತೆ. ಬಟ್ ನನಗೊಂದು ವಿಶೇಷತೆ ಅಂತ ಅನಿಸಿದ್ದು, ನೀನು ಯಾವುದೂ ಕೋಚಿಂಗ್ ಹೋಗಿಲ್ಲ. ಕೋಚಿಂಗ್ ಹೋಗಿದ್ದೆ ಅಂದರೆ ಬಿಟ್ಟು ಧಾರವಾಡಕ್ಕೆ ಹೋದೆ. ಬಟ್ ಇನ್ನು ನೀನು ಓದಿದ್ದೆಲ್ಲ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಕಂಪ್ಲೀಟಾಗಿ ಮನೇಲೇ ಪ್ರಿಪ್ರೇಷನ್ ಮಾಡಿದ್ದು ನೀನು. ಹಾಗಾಗಿ ಅಂದರೆ ಮನೇಲಿ ಎಷ್ಟೋ ವಿದ್ಯಾರ್ಥಿಗಳು ಮನೇಲಿ ಓದ್ತಾ ಇರ್ತಾರೆ. ನಿಂದು ಟೈಮ್ ಟೇಬಲ್ ಹೆಂಗಿತ್ತು, ನಿನ್ನ ಡಿಸಿಪ್ಲಿನ್ ಹೆಂಗಿತ್ತು? ಯಾಕೆಂತಂದ್ರೆ ಮನೇಲಿದ್ದ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆಮೇಲೆ ಹುಡುಗರಿಗೆ ತುಂಬ ಏನಿರುತ್ತೆ, ಧಾರವಾಡಕ್ಕೆ ಬರಬೇಕು, ಬೆಂಗಳೂರಿಗೆ ಬರಬೇಕು, ಬಿಜಾಪುರಿಗೆ ಹೋಗಬೇಕು, ಲೈಬ್ರರಿಲೇ ಕೂತ್ಕೋಬೇಕು, ಅದು AC ಲೈಬ್ರರಿಲೇ ಆಗಬೇಕು, ಈ ಥರದ ಒಂದಷ್ಟು ಇದಿರುತ್ತೆ. ನಿನ್ನ ಒಪಿನಿಯನ್ ಏನು ಅನ್ಸುತ್ತೆ? ಮನೇಲಿ ಕೂತ್ಕೊಂಡು ಓದ್ಬೋದಾ? ಎಷ್ಟೋ ಜನ ಹುಡುಗರು ಮನೇಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತದೆ ಸರ್? ನನಗನ್ಸೋ ಪಟ್ಟಿಗೆ ಭಾಳ ಕಂಫರ್ಟ್ ಝೋನಲ್ಲಿ ಇರಬಾರ್ದು ನಾವು. ಮೇಲ್ಗಡೆ AC, ಆರಾಮಾಗಿ ಬುಕ್ಸು, ಬೆಳಕು, ಏನಿದ್ರು ಹೊರಗಡೆ ಇದೇನು ಗೊತ್ತಾಗಲ್ಲ, ಆರಾಮಾಗಿ ಓದ್ಬೋದು. ಅಷ್ಟೊಂದು ಇರಬಾರ್ದು ಅನ್ಕೋತೀನಿ ಸರ್ ನಾನು. ಎಲ್ಲೋ ಒಂದು ಕಡೆ ಸೋಂಬೇರಿ ಆಗ್ತೀವಿ ಅನಿಸುತ್ತೆ ಆ ವಿಷಯದಲ್ಲಿ. ಮತ್ತು ಇನ್ನೊಂದು, ನಾವು ಇಲ್ಲಿ ಧಾರವಾಡ, ಈ ಬಿಜಾಪುರ ಅಥವಾ ಇನ್ನೂ ಎಲ್ಲೋ ಒಂದು ಯಾವುದೋ ಒಂದು ಕೂತ್ಕೊಂಡು ಎಲ್ಲೋ ಲೈಬ್ರರಿಲಿ ಓದಿದ್ರೆ ಅದು ಅವ್ರದ್ದು ಮೆಂಟಾಲಿಟಿ, ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲೆ ಹೋಗುತ್ತೆ ಸರ್. ಹೌದು, ಕರೆಕ್ಟ್. ಅವ್ರದ್ದು ಕುಟುಂಬ ಅಂತ ಏನಲ್ಲ, ಆದರೆ ಈಗ ತುಂಬ ಜನ ನಿಂತರನೇ ಮನೇಲಿ ಕೂತ್ಕೊಂಡು ಓದ್ತಿರ್ತಾರೆ. ಅವ್ರಿಗೆ ನಿನ್ನ ಕಡೆ ಅವ್ರಿಗೆ ನಾನು ಮೇನ್ ಸಜೆಷನ್ ಮಾಡಕ್ಕೆ ಬಂದಿರೋ ಸರ್. ಕರೆಕ್ಟ್. ಯಾಕಂದ್ರೆ ನನ್ನ ಥರ ಇದ್ದವ್ರಿಗೆ ನಾನು ಹೆಲ್ಪ್ ಮಾಡ್ಬೇಕು. ಇಲ್ಲಿ ಹಿಂದೆ ಫ್ಯಾಮಿಲಿ ಚೆನ್ನಾಗಿದ್ರೆ ಅವ್ರು ಎಲ್ಲೂ ಹೋದ್ರೂ ಆಗ್ತಾರೆ ಸರ್. ಅವ್ರಿಗೆ ಆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ, ಮಾಡ್ತಾರೆ ಸರ್. ಬಟ್ ನಮ್ದು ಹೆಂಗಾಗಿಬಿಡುತ್ತೆ ಅಂದರೆ, ನಮಗೂ ಒಂದು ಏನಾಗ್ಬಿಡುತ್ತೆ, ಈಗ ನಾವೆಲ್ಲೋ AC ರೂಮಲ್ಲಿ ಕೂತ್ಕೊಂಡು ಲೈಬ್ರರಿ ಓದಬೇಕಾದ್ರೆ, AC ರೂಮಲ್ಲಿ ಕೂತ್ಕೊಂಡು ಓದಬೇಕಾದ್ರೆ ನಮ್ಮಪ್ಪ ಹಿಂದುಗಡೆ ಬಿಸಿಲಲ್ಲಿ ಕೆಲಸ ಮಾಡೋದು ನಮ್ಗೆ ಗೊತ್ತಾಗಲ್ಲ ಸರ್. ಕಣ್ಮುಂದೆ ಕಾಣಲ್ಲ ಸರ್. ಅದು ಓದ್ತಿರ್ಬೇಕಾದ್ರೆ ಕಾಣಲ್ಲ ಅದೆಲ್ಲನೂ. ಯಾವತ್ತೂ ಒಂದಿನ ನೆನಪು ಮಾಡ್ಕೊಂಡು ಅಳ್ತೀವಿ ಅಷ್ಟೇ, ಕಾಣಲ್ಲ ಸರ್ ಯಾವುದನ್ನು. ಬಟ್ ನಂದು ಅದೇ ಪ್ಲಸ್ ಪಾಯಿಂಟ್ ಏನಾಯ್ತು ಸರ್ ಅಂದರೆ, ನಾನು ಕೂಡ ಒಂದು 2 ತಿಂಗಳು ಎದ್ದು ಅನುಭವಿಸಿದ್ದೆ ಧಾರವಾಡಲ್ಲಿ. ಅದು ಡೈಲಿ ಖರ್ಚು, ಟಿಫನ್ನು, ಅದು ಇದು, ಒಂದು 6-7 ಸಾವಿರ ದುಡ್ಡು, ಇದೆಲ್ಲ ಅನುಭವಿಸ್ಬಂದಿದ್ದೆ ನಾನು. ಬಂದಿರಬೇಕಾದ್ರೆ ನಾನು ವಾಪಸ್ ಮನೆಗೆ ಹೋದ್ಮೇಲೆ ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ, ಈ ಹೋದ ಕೂಡಲೇ ಅಪ್ಪನೂ ಬಿಡ ಇಲ್ಲಿ ಓದೋಕ್ಕಾಗಲ್ಲ, ಅಲ್ಲಿ ಹೋಗಿ ಓದು ಅಂತ ಅಂದಿದ್ದು ನನಗೆ. ನಾನು ಓದ್ತೀನಿ ಅಂತ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡ್ಮೇಲೆ ನಾನೇನು ಮಾಡಿದೆ, ಸ್ಟಾರ್ಟಿಂಗ್ಗೆ ಅದೇ ಹೇಳಿದೆ ಸರ್, ಗಿಡದ ಕೆಳಗೆ ಕೂತ್ಕೊಂಡು ಓದೋದು. ಸ್ಟಾರ್ಟಿಂಗ್ಗೆ ಗಿಡದ ಕೆಳಗೆ ಕೂತ್ಕೊಂಡು ಒಂದು 20 ಪೇಜನ್ನು ಎಲ್ಲನ ಓದ್ಕೊತ ಹೋಗೋದು. ಆಮೇಲೆ ನಮ್ಮ ಅಪ್ಪಾಜಿ ಅದನ್ನು ನೋಡೋಕ್ಕಾಗದೆ ಏನು ಮಾಡಿದ್ರು, ಮನೆ ಮುಂದೆ ಮೇಕೆ ಇದ್ದವು ಸರ್. 1-2 ಮೇಕೆ ಇತ್ತು. ಮೇಕೆನ ಮಾರಿಬಿಟ್ರು.
ಮಾರಿ ಒಂದು ಚುಕ್ಕ ಪ್ಲಾವಡಿ ಎಲ್ಲ ಹಿಡ್ಕೊಂಡು ಒಂದು ಸಣ್ಣದೊಂದು ರೂಮ್ ಮಾಡಿದ್ರು ಒಂದು 5 ಫುಟ್ ಇತ್ತು ಅದು. ಆ ರೂಮಲ್ಲಿ ಕೂತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಆ ರೂಮ್ ಹೆಂಗಿತ್ತಂದರೆ ಸರೌಂಡಿಂಗ್ ಯಾವುದೂ ಒಂದು ವಿಂಡೋ ಕೂಡ ಇರಲಿಲ್ಲ. ಮೇಲ್ಗಡೆ ಶೀಟ್ಸ್ ಸರ್ ನಮ್ಮದು ಪತ್ರ, ಶೀಟ್ಸಲ್ಲಿ ಫುಲ್ ಹೀಟು ಕಷ್ಟ ಆಯ್ತು ಸರ್ ಓದೋದು, ಭಾಳ ಕಷ್ಟ ಆಯಿತು. ಯಾಕಂದರೆ ಫ್ಯಾನ್ ಕೂಡ ಇರಲಿಲ್ಲ ಇದು ಹೇಳ್ಬೇಕಂದ್ರೆ ಭಾಳ ಕಷ್ಟ ಆಯಿತು. ಹಂಗೆ ನಾನು ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಜಾಸ್ತಿ 4 ಗಂಟೆಗೆ ಎದ್ದೇಳ್ತಿದ್ದೆ ನಾನು, 4:15 ಎದ್ದೇಳ್ತಿದ್ದೆ. ನನ್ನ ಜೊತೆ ನಮ್ಮ ಅಪ್ಪನೂ ಎದ್ದೇಳ್ತಾಯಿದ್ರು. ಅವ್ರ ಕೆಲಸಕ್ಕೆ ನನ್ನ ಕೈಲಿ ಬುಕ್ಕು ಇಷ್ಟೇ. ಅದು ಹೆಂಗೆ ಆಗ್ಬಿಡ್ತಿತ್ತು ಅಂದರೆ ಒಂದು ದಿನ ಮಿಸ್ ಮಾಡಲಿಲ್ಲ ಸರ್ 4:15 ಹೇಳೋದು. ನಾನು ಎದ್ದಿಲ್ಲ ಅಂದ್ರೆ ನಮ್ಮ ಅಪ್ಪ ಎದ್ದಿರ್ತಿದ್ರಲ್ಲ, ಎಳ್ಳೇಬೇಕು. ನಾನು ಎಷ್ಟೋ ಸರ್ ಅದನ್ನೇ ನೆನೆಸ್ಕೊಳ್ತಿದ್ದೆ ನಾನು. ಏನಿದೆ ಈ ವಯಸ್ಸಲ್ಲಿ 25-26 ಆಗ್ಯದವ, ಈಗ ನಾನು ಬುಕ್ ಹಿಡ್ಕೊಂಡು ಕೂತೀನಿ. ನಮ್ಮ ಅಪ್ಪ 40-50 ವರ್ಷದವರು ಕೆಲಸಕ್ಕೆ ಹೊಂಟಾರ. ಇದೊಂದು ಕಷ್ಟ ನನಗೆ. ಅದು ಕಣ್ಮುಂದೆ ಡೈಲಿ ನೋಡ್ಬೇಕಲ್ಲ ನೀನು ಅದನ್ನು, ಡೈಲಿ ನೋಡಬೇಕು. ಅದೇ ನನಗೊಂಥರ ಒಳಗಡೆ ಬೆಂಕಿ ಸರ್, ಮಾಡ್ತೀನಿ ಅಂತೇಳಿ ಏನಾರಾಗಲಿ ಒಟ್ಟಲ್ಲಿ ಮಾಡ್ತೀನಿ. ಆಡ್ಕೊಂಡವರು ಅಪಮಾನ ಎಲ್ಲರ ಲೈಫಲ್ಲಿ ಇದ್ದಿದ್ರು ಸರ್, ನನ್ನ ಲೈಫಲ್ಲಿ ಇತ್ತು ಸರ್. ಹೌದು, ಅಪಮಾನಗಳು ಇತ್ತು. ಆಡಾಡ್ಕೊಂಡು ಅಕ್ಕೋರು ಇದ್ದಾರೆ, ಇವೇನು ಮಾಡ್ತಾನೆ ಹೋಗಪ್ಪ ಅಂದವರು ಇದ್ದಾರೆ. ಈಗ ಊರಲ್ಲೇ ಇರ್ತಿದ್ದಲ್ಲ, ಜಾಸ್ತಿ ಆಗ್ತಿತ್ತು ಇನ್ನೂ ಜಾಸ್ತಿ. ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರೋವ್ರೆ ತುಂಬ ಜಾಸ್ತಿ. ಬಿಡ ನೀ ಏನು ಮಾಡ್ತೀವಿ ಅದಕ್ಕೆಲ್ಲ. ಅದು ಹೆಂಗಾಗಿಬಿಟ್ಟಿತ್ತಂದ್ರೆ ನಮ್ಮ ಕಡೆ ಹಳ್ಳಿ ಕಡೆ ಸೈಡೆಲ್ಲ ಈಗ ಯಾವುದೋ ಒಂದು ಗೌರ್ಮೆಂಟ್ ನೌಕರಿ ಯಾರೊಬ್ರು PS ಆಗ್ಯಾರಂದ್ರೆ 40 ಲಕ್ಷ ಕೊಟ್ಟಾರ, 50 ಲಕ್ಷ ಕೊಟ್ಟಾರ, 80 ಲಕ್ಷ ಕೊಟ್ಟಾರ. ಅವರಪ್ಪ ಪೊಲಿಟಿಕಲ್ ಲೀಡರ, ಇವರಪ್ಪ ಗೌಡ್ರ, ಹಿಂಗೇನೋ ಒಂದು ದೊಡ್ಡದು ಒಂದು ಇದು ಕ್ರಿಯೇಟ್ ಆಗ್ತದೆ ಸರ್ ಇಲ್ಲಿ. ಅದ್ರ ಮೇಲೆ ಒಂದು ರೂಮರ್ಸ್ ಹಾಗೆ ಹಿಂಗೆ ಅಂತ ಹೇಳಿ. ಹೌದು, ನಾನು ಕೇಳಕ್ಕೆ ಹೋದ್ರೂ ಅವ್ರು ಅಷ್ಟು ಕೊಟ್ಟಾರ, ಇವ್ರು ಇಷ್ಟು ಕೊಟ್ಟಾರ, ನಿಮ್ಮ ಅಪ್ಪ ದಿನ ದುಡಿಯಕ್ಕೆ ಹೋಗೋಣ, ನಿನ್ನ ಕೈಯಿಂದ ರಾಣಕೈತಿ, ಏನ್ರಿ ಹೋಗಿ ಕೆಲಸ ಮಾಡು, ಪ್ರೈವೇಟ್ ಬ್ಯಾಂಕ್ ಅಂತಿ, ಅಲ್ಲೇ ಹೋಗಿ ದುಡಿ, ಹಿಂಗೆಲ್ಲ ಅಂತಿದ್ರು ಸರ್ ನನಗೆ. ನಾನು ಅದೇನು ನಂಬಿಕೆ ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ನಮ್ಮ ಅಪ್ಪನಿಗೆ ನನ್ನ ಮೇಲೆ. ನಾನು ಎಲ್ಲ ತಪ್ಪುಗಳು ಮಾಡಿದ್ದೀನಿ ಸರ್ ಜೀವನದಲ್ಲಿ. ಹಾಂ, ಆದರೂ ಅವ್ರಿಗೆ ಒಂಥರ ನಂಬಿಕೆ ಸರ್. ಅಪ್ಪ ಅಮ್ಮನಿಗೆ ಏನೋ ಒಂದು ಮಾಡ್ತೀಯ ನೀವು ಮಾಡು, ಹಾಗೆ ಒಂದು ನಂಬಿಕೆ. ಆ ನಂಬಿಕೆನೇ ನನ್ನ ಕಾಪಾಡ್ತು. ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗೋದು, ನಮ್ಮ ಅಪ್ಪ ಅಮ್ಮ ದುಡಿಯೋದನ್ನು ಕಣ್ಣು ಮುಂದೆ ಎತ್ತು ಆಡಾಡ್ಕೊಂಡು ನಗೋರು ಕೂಡ ಇದ್ದರು. ಎಲ್ಲರ ಮಧ್ಯೆನೇ ಕೂತ್ಕೊಂಡೆ. ಈಗ ನೀವು ಅಂದಂಗೆ ಮನೆ ಅಂದಮೇಲೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ, ರಿಲೇಷನ್ಸ್ ಬರ್ತಿರ್ತಾರೆ, ಯಾರೋ ಸಂಬಂಧಿಕರು ಬರ್ತಿರ್ತಾರೆ. ಬಟ್ ನಮ್ಮಮ್ಮ ಹೆಂಗಿತ್ತಂದರೆ ಅದು ರೂಮ್ ಮಾಡಿದ್ವಿ, ಒಂದು ಸಣ್ಣದು ರೂಮ್ ಮಾಡಿ ಚಿಲಕಾಕ್ಬಿಡ್ತಿದ್ರು ನಮ್ಮಮ್ಮ. ಎಲ್ಲಪ್ಪ ದರಪ್ಪ ಇಲ್ಲದಾನ ಅಂತಂದ್ರೆ ಇಲ್ರಿ, ನಮ್ಮಮ್ಮ ಹಿಂಗಾಯ್ತು, ಅವ್ನು ಇಲ್ರಿ ಅಲ್ಲಿ ಹೋಗಿದ್ದಾನ, ಇಲ್ರಿ ಇಲ್ಲಿ ಹೋಗಿದ್ದಾನೆ, ನಾವು ಒಳಗಡೆ ಕೂತ್ಕೋತಾ ಇದ್ದೆ, ಹೇಳ್ತಾನೆ ಇರಲಿಲ್ಲ. ಅಂದರೆ ಯಾರು ಬಂದರು ಎಲ್ಲೋ ಸುಮ್ಮನೆ ಡಿಸ್ಟ್ರಾಕ್ಷನ್ ಯಾಕೆ ಅವ್ನಿಗೆ ಅಂತೇಳಿ. ನಮ್ಮಮ್ಮ ನಾನು ತುಂಬ ಮಾಡಿದಾರೆ ಸರ್. ನಾನು ಬೆಳಗ್ಗೆ ಎದ್ದು ಅದೇ ಟೇಬಲ್ ಈ ಕಡೆ ಬುಕ್ ಇರ್ತಾಯಿತ್ತು, ಈ ಕಡೆ ಟಿಫನ್ ಇರ್ತಾಯಿತ್ತು. ಈ ಕಡೆ ಬುಕ್, ಈ ಕಡೆ ಟಿಫನ್. ಟೀ ಬೇಕಾದ್ರೆ ಅಲ್ಲೇ ಟೀ ಬಂದು ಕೊಡ್ತಾಯಿದ್ರು ನಮ್ಮಮ್ಮ ನನಗೆ. ಓದ್ನಿ ಅಷ್ಟೇ. ಒಂದು ತುಂಬಿದ ಲೋಟನ ಎತ್ತು ಕೂಡ ಇಟ್ಟಿಲ್ಲ ಸರ್ 2 ವರ್ಷ. ಅಷ್ಟು ಬಡತನ ಇದ್ರು ಕೂಡ, ಅಷ್ಟೆಲ್ಲ ಇದ್ರು ಕೂಡ ಏನೂ ಹಸಲಿಲ್ಲ ಕೆಲಸ, ಬರೀ ಓದೋದಷ್ಟೇ. ಡೈಲಿ 12ರಿಂದ 14 ಅವರ್ ಓದೋದು ಅಷ್ಟೇ. ಅದ್ರ ಬಿಟ್ಟರೆ ಡಿಸ್ಟ್ರಾಕ್ಷನ್ಸ್ ಬಂದಾಗೆಲ್ಲ ಸೌಂಡ್ಸ್ ಬರ್ತಾ ಇತ್ತು, ಮಾತಾಡ್ತಾ ಇದ್ರು ಅದೆಲ್ಲ. ಆಮೇಲೆ ಮನೆ ರೋಡ್ ಹತ್ರ ಮನೆ, ಗಾಡಿ ಹೋಗೋ ಸೌಂಡು ಅದು ಇದು ಇರ್ತಿತ್ತು ಸರ್. ಬಟ್ ಏನಂದರೆ ಎಲ್ಲಕ್ಕಿಂತನೂ ಎದೆಲ್ಲಿ ಬೆಂಕಿ ಇತ್ತು ಸರ್. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎದೆಲ್ಲಿ ಬೆಂಕಿ ಇತ್ತು, ಆ ಬೆಂಕಿ ಆರಕ್ಕೆ ಬಿಡಲಿಲ್ಲ ಸರ್. ಹೊರಗಿನವರು ಬಿಡಲಿಲ್ಲ. ಡೈಲಿ ತಂದ್ರೆ ಸಿಮೆಂಟ್ ಹಾಕ್ತಾನೆ ಇದ್ರು, ಅದು ಹೊತ್ತು ಉರಿತಾನೆ ಇತ್ತು. ಹೊತ್ತು ಉರಿತಿರ್ಬೇಕಾದ್ರೆ ಅದು ಯಾವತ್ತೂ ಆರಲಿಲ್ಲ. ನಾನು ಎಷ್ಟೇ ಕಷ್ಟ ಬಂದ್ರೂ ಬಗ್ಲಿಲ್ಲ. ಕೊನೆಗೆ ಒಂದಿನ ಆಯಿತು ಸರ್, ಬಡತನದಿಂದ ಹೊರಗೆ ಬರೋಕ್ಕೆ ಆಯಿತು. ಇದು ಹೆಂಗೆ ಓದ್ತಾ ಇದ್ದೆ? ಬೆಳಗ್ಗೆಯಿಂದ ಸಂಜೆ ಏನು ಟೈಮ್ ಟೇಬಲ್ ಇರ್ತಿತ್ತು ನಿಂದು? ಟೈಮ್ ಟೇಬಲ್ ಸರ್ ನಾನು ಸ್ಟಾರ್ಟಿಂಗ್ ಹೆಂಗೆ ಹಾಕೊಂಡ್ಬಿಟ್ಟಿದ್ದೆ ಅಂದರೆ, ಈಗ 4:15 ಎದ್ದೇಳ್ತಿದ್ದೆ ಸರ್. ಬೆಳಿಗ್ಗೆ 4:30 ಎದ್ದೇಳ್ತಿದ್ದೆ. 4:30 ಎದ್ದರೆ 4:15 ಎದ್ದು ಕೂಡಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು 15 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಿದ್ದೆ. ಕೂತ್ಕೊಂಡು ನಂಬರ್ ಎಣಿಸೋದು, ಓಂ ನಮಃ ಶಿವಾಯ ಅನ್ನೋದು, ಅಥವಾ ಯಾರೋ ದೇವ್ರ ಹೆಸರು ಹೇಳೋದು, ಮೆಡಿಟೇಷನ್ ಥರ ಮಾಡಿಕೊಂಡು 5 ಗಂಟೆಗೆ ಎದ್ದು ಕೂಡಲೇ ಮೆಂಟಲ್ ಎಬಿಲಿಟಿ ಕ್ಲಾಸ್ ಕೇಳ್ತಿದ್ದೆ ಸರ್. ಈಶ್ವರ್ ಸರ್ ಅದೇ ಕ್ಲಾಸ್ ಕೇಳ್ತಾ ಇದ್ದೆ. ಕ್ಲಾಸ್ ಸರಿ ಅವರು ಏನು ಮಾಡ್ತಿದ್ದೆ, ರೆಕಾರ್ಡೆಡ್ ಕ್ಲಾಸ್ ಕೇಳ್ತಿದ್ದೆ ನಾನು. ಲೈವ್ ಕ್ಲಾಸ್ ಯಾರ್ದು ಕೇಳಿಲ್ಲ ನಾನು, ರೆಕಾರ್ಡೆಡ್ ಕ್ಲಾಸನ್ನು ಕೇಳ್ತಿದ್ದೆ. ಅದು ಎದ್ದು ಕೂಡಲೇ ಏನಾಗ್ಬಿಡ್ತಿತ್ತು ನನಗೆ, ಒಂದು 40-45 ನಿಮಿಷ ಮೆಂಟಲ್ ಎಬಿಲಿಟಿ ಕ್ಲಾಸ್ ಕೇಳಿದ್ರೆ ಬ್ರೈನ್ ಆ್ಯಕ್ಟಿವ್ ಆಗ್ತಿತ್ತು ನಂದು. ನಿದ್ದೆ ಬರ್ತಿತ್ತು. ಯಾವುದೋ ಬುಕ್ ಕೂತ್ಕೊಂಡು ಓದ್ತಾ ಇದ್ರೆ ನನಗೆ ನಾನೇ ಮಾಡ್ಕೊಂಡು ಸರ್ ಇದನ್ನೆಲ್ಲ. ನಿದ್ದೆ ಬರ್ತದೆ ತಡಿ ಅಂತೇಳಿ ಕ್ಲಾಸ್ ಕೇಳ್ಕೊಂತ ಲೆಕ್ಕ ಬಿಡಿಸ್ಕೊಂಡು ಕೂತ್ಬಿಟ್ರೆ ಒಂದು ಸ್ವಲ್ಪ ನಿದ್ದೆ ಎಲ್ಲ ಹೋಗುತ್ತಾ, ಮಾಡೋಣ ಅಂತ ಹೇಳಂದು ಒಂದು 5ರಿಂದ 6ವರೆಗೂ ಅದು ಮಾಡ್ತಿದ್ದೆ. 6ರಿಂದ 7ರವರೆಗೂ, ಬೆಳಿಗ್ಗೆ 6ರಿಂದ 7ರವರೆಗೂ ಮ್ಯಾಗ್ಝಿನ್ ಓದ್ತಿದ್ದೆ. 6ರಿಂದ 7 ಅಥವಾ 7ವರೆಗೂ ಒಂದು ಸ್ಪರ್ಧಾ ಅರಿವು ಅಥವಾ ಸ್ಪರ್ಧಾ ವಿಜೇತ 2 ಓದ್ತಿದ್ದೆ. ಮ್ಯಾಗ್ಝಿನ್ ಓದಿ, ಮ್ಯಾಗ್ಝಿನ್ ಒಂದು 15 ಪೇಜ್ ಓದ್ಬಿಟ್ಟು ಅದನ್ನ ಸೈಡ್ ಇಟ್ಬಿಟ್ಟು ಆಮೇಲೆ ಸ್ನಾನಗಿನ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟನ್ನು ಸರ್, ಮೊದಲು ಜಿಯೋಗ್ರಫಿ ಅಥವಾ ಎಲ್ಲ ಸಬ್ಜೆಕ್ಟ್ ಸರ್, ಒಂದು 6-7 ಸಬ್ಜೆಕ್ಟ್ ಏನು ಬರುತ್ತೆ ಎಲ್ಲನೂ ಒಂದು 2 ಅವರ್ ಆ ಟೈಮ್ ಹಾಕೊಂಡು 1 ಗಂಟೆವರೆಗೂ ಓದ್ತಿದ್ದೆ. ಬೆಳಗ್ಗೆಯಿಂದ 1 ಗಂಟೆವರೆಗೂ. 1 ಗಂಟೆ 1:15 ಸುಮಾರು ಎದ್ದು ಊಟ ಮಾಡಿಕೊಂಡು ಒಂದು 2ರಿಂದ 3 1 ಅವರ್ ರೆಸ್ಟ್ ಮಾಡ್ತಿದ್ದೆ, ಮಲಗ್ತಿದ್ದೆ. ಸುಮ್ಮನೆ ಮಕ್ಕೊಂಡು 3 ಗಂಟೆಗೆ ಎದ್ದೇಳ್ಬಿಟ್ರೆ ಮತ್ತೆ 7 ಗಂಟೆವರೆಗೂ ಕಂಟಿನ್ಯೂ ಅದೇ. ಅದೊಂದು 1-1.5 ತಾಸು, ಇದೊಂದು 1.5 ತಾಸು ಟೈಮ್ ಟೇಬಲ್ ಹಾಕೊಂಡೇ ಬಿಡ್ತಿದ್ದೆ. ಇಷ್ಟು ಟೈಮ್ಗೆ ಇದನ್ನು ಓದಬೇಕಂತೇಳಿ. ಎಲ್ಲ ಸಬ್ಜೆಕ್ಟ್ ಒಂದೇ ದಿನ ಸರ್ ನಾನು ಓದೋದು. ಒಂದೊಂದು ಸಬ್ಜೆಕ್ಟ್ ಮುಗಿಸಿ ಸೈಡ್ಗೆ ಇಡ್ತಿರ್ಲಿಲ್ಲ.
ಎಲ್ಲ ಸಬ್ಜೆಕ್ಟ್ ಒಂದೇ ದಿನ ಒಂಥರ ಸ್ಕೂಲಲ್ಲಿ ಮಕ್ಳಿಗೆ ಪೀರಿಯಡ್ ತಗೋತಾರಲ್ಲ ಸಬ್ಜೆಕ್ಟ್ ವೈಸ್ ಹಾಗೆ ಓದ್ತಿದ್ದೆ ನಾನು ಟೈಮ್ ಇಂಟರ್ವಲಲ್ಲಿ. ಹಾಂ ಸರ್ ಹಾಗೆ ಓದ್ತಿದ್ದೆ. ಸರಿ ಸುಮಾರು ಒಂದು 7 ಗಂಟೆ ಎಲ್ಲ ಮಾಡ್ಕೊಂಡು 7 ಗಂಟೆಗೆ ಸ್ವಲ್ಪ ಗ್ರೌಂಡಿಗೆ ಹೋಗ್ಬಿಟ್ಟು ಸ್ವಲ್ಪ ಅಡ್ಡಿ ಸ್ವಲ್ಪ ರನ್ನಿಂಗ್ ಇನ್ನಿಗೆಲ್ಲ ಮಾಡಿಕೊಂಡು ಅಂದರೆ ಸ್ವಲ್ಪ ಅಂದರೆ ಕುತ್ಕೊಂಡು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅವೆಲ್ಲ ಹೊಟ್ಟೆ ಸಮಸ್ಯೆ ಎಲ್ಲ ಆಗ್ತಾ ಇತ್ತಲ್ಲ, ಫಿಸಿಕಲ್ ಫಿಟ್ನೆಸ್ ಇರಲಿ ಸ್ವಲ್ಪ ಇರಲಿ ಅಂತೇಳಿ ಮಾಡ್ಕೊಂಡು ಬರ್ತಿದ್ದೆ. 7:15 ಬರ್ತಿದ್ದೆ. ಬಂದ ಕೂಡಲೇ ಈ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಬರ್ತಾಯಿತ್ತು ಸರ್, ಗೇಟ್ವೇ IAS ಅಂತ ನಾನು ಅದನ್ನೇ ನೋಡ್ತಾ ಇದ್ದೆ ಜಾಸ್ತಿ ಟೆಲಿಗ್ರಾಮ್ ಚಾನಲಲ್ಲಿ. ನ್ಯೂಸ್ ಪೇಪರ್ ಕಟ್ಟಿಂಗ್ಸನ್ನು ನೋಟ್ ಮಾಡಿ ಎಲ್ಲನೂ ಬರ್ಕೊಂತ ಹೋಗ್ಬಿಡ್ತಿದ್ದೆ. ಒಂದು ಪೇಜ್ ಆಗ್ತಾಯಿತ್ತು, ಒಂದು 45 ಪೇಜ್ ಕಟ್ಟಿಂಗ್ಸ್ ಇರ್ತಿತ್ತು, ಒಂದು ಪೇಜ್ ಆಗ್ತಾಯಿತ್ತು ನೋಡ್ಕೊಂಡಿದ್ದೆ. ಆಮೇಲೆ ಒಂದು ಯಾವುದೋ ಒಂದು ಕ್ಲಾಸ್ ಕೇಳ್ತಿದ್ದೆ 8 ಗಂಟೆ ಮುಂದ್ಗಡೆ ಕ್ಲಾಸ್ ಕೇಳ್ಬಿಟ್ಟು ಅವತ್ತಿನ ಡೇ ಮುಗಿಸಿ 10 ಗಂಟೆಗೆ ಮಕ್ಕೊಂಡ್ಬಿಡ್ತಿದ್ದೆ ಸರ್. ಡೈಲಿ ರೂಟೀನ್ ಸರ್ 3 ವರ್ಷ. ಓಕೆ, ಡೈಲಿ ಇದೇ ಥರ? ಡೈಲಿ ಇದೆ ಸರ್. ಸಂಡೇ ಒಂದಿನ ಏನು ಮಾಡ್ತಿದ್ದೆ ಹೇಳ್ತೀನಿ ಸರ್. ಸಂಡೇ ಒಂದಿನ ಬೆಳಿಗ್ಗೆ ಹೇಳ್ತಿದ್ದೆ, 2 ಪೇಪರ್ ಬಿಡ್ತಿದ್ದೆ ಸರ್. ಫಸ್ಟ್ ಪೇಪರು, ಸೆಕೆಂಡ್ ಪೇಪರ್. ಮನೇಲೆ ಕೂತ್ಕೊಂಡು ಪ್ರಿಂಟಲ್ಲಿ ಹೆಂಗೆ ತೊಗೊತಿದ್ದೆ? ಪ್ರಿಂಟ್ ಇತ್ತಲ್ಲ ಸರ್ ನಿಮ್ಮದು. ನಾ ಹೇಳ್ತಾ ಇದ್ದೀನಿ ಸರ್, ನಿಮ್ಮ ಬಗ್ಗೆ ಮಾತಾಡ್ಬೇಕು ಸರ್ ನಾನೇನು ಇಲ್ಲಿ. ಯಾಕಂದರೆ ನಿಮ್ಮದು ಟೆಲಿಗ್ರಾಮ್ ಚಾನಲ್ ಇತ್ತು ಸರ್, ಕಿಟ್ಟಿ ಸರ್ದು ಅಂತೇಳಿ ನಿಮ್ಮದು ಲಿಸ್ಟ್ ಬರ್ತಾ ಇತ್ತು ನಿಮ್ಮದು ಫಸ್ಟ್ ಪೇಪರ್ದು PDF. ಆ ಫಸ್ಟ್ ಪೇಪರ್ PDF ತೊಗೊಂಡು ಅದನ್ನು ಬಿಡಿಸಿ ಅದನ್ನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿ ಅದಾಯಿತು. ಆಮೇಲೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ದು ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರ್ ಸಿಗ್ತಾಯಿತ್ತು ನಮಗೆ ಟೆಲಿಗ್ರಾಮಲ್ಲಿ. ಆ ಕ್ವಶನ್ ಪೇಪರ್ ಬಿಡಿಸ್ಕೊಂಡ್ಬಿಟ್ಟು ಅವತ್ತಿನ ಡೇ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳೋದು, ಬಿಡಿಸೋದು, ಎಷ್ಟು ಸ್ಕೋರ್ ಆಯ್ತು ನೋಡ್ಕೊಳ್ಳೋದು, ಎಲ್ಲಿ ಮಿಸ್ ಮಾಡಿದ್ದೀನಿ ಅಂತೇಳಿ ಸಾಲ್ವ್ ಮಾಡ್ಕೊಳ್ಳೋದು. 2 ಗಂಟೆವರೆಗೆ 1 ಗಂಟೆ 2 ಗಂಟೆವರೆಗೆ ಮಾಡ್ತಿದ್ದೆ. ಸಾಯಂಕಾಲ ಏನು ಡೈಲಿ ಮಾಡ್ತಿದ್ದೆ, ಸಾಯಂಕಾಲ ಅವತ್ತು ಮಾಡ್ತಿರ್ಲಿಲ್ಲ. ಸಂಡೇ ನಾನು ಒಂದು ಫಿಲ್ಮ್ ನೋಡ್ತಾ ಇದ್ದೆ, ಪಕ್ಕಾ ಸರ್ ಒಂದು ಫಿಲ್ಮ್ ನೋಡ್ತಾ ಇದ್ದೆ, ಆರಾಮಾಗಿ ಅವತ್ತು ರೆಸ್ಟ್ ಮಾಡ್ತಿದ್ದೆ. ಮತ್ತು ಸೋಮವಾರ ದಿನ ನಂದು ಏನು ರೂಟೀನ್ ಇತ್ತಲ್ಲ ಅದನ್ನ ಫಾಲೋ ಮಾಡ್ತಿದ್ದೆ. ಇದೆ ಸರ್ 3 ವರ್ಷ ಇದನ್ನು ಬಿಟ್ಟು ಏನು ಮಾಡಿಲ್ಲ. ಓಕೆ, ಒಳ್ಳೆ ಟೈಮ್ ಟೇಬಲ್ ಡಿಸಿಪ್ಲಿನಾಗೆ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ಯಾ. 3 ವರ್ಷ ಅಂದರೆ ಅದು ಇಟ್ಸ್ ನಾಟ್ ಎ ಈಸಿ ಜಾಬ್. ಯಾಕೆಂದರೆ 3 ವರ್ಷ ಕಂಟಿನ್ಯೂಸ್ ಆಗಿ ಒಂದೇ ರೂಮಲ್ಲಿ ಕೂತ್ಕೊಂಡು ಓದಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಆಮೇಲೆ ಆ ಡೆಡಿಕೇಶನ್ ಬೇಕು. ಆಮೇಲೆ ಮನೇಲಿ ನಿಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂತಂದರೆ ಬೆಳೆದ ಮಗ, ಡಿಗ್ರಿ ಓದ್ ಮಗ ಮನೇಲಿ ಕೂತ್ಕೊಂಡು 3 ವರ್ಷ ಓದ್ತಾನೆ ಅಂತಂದರೆ ಎಂದ ತಂದೆ ತಾಯಿಗಳಿಗೂ ಒಂಥರ ಆ ನಂಬಿಕೆ ಬರಬೇಕು. ಎಲ್ಲ ನಂಬಿಕೆ ಇದ್ದರೆ ಮಾತ್ರ ಅದನ್ನು ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಬಟ್ ಆದರೂ ಆ ನಂಬಿಕೆ ನೀನು ಉಳಿಸ್ಕೊಂಡೆ, ಅದು ಗ್ರೇಟ್ ಅನ್ನಿಸ್ತು. ಓಕೆ, ಯಾವ್ಯಾವ ಎಕ್ಸಾಮ್ಸ್ಗೆ ಇದು ನೀನು ಟ್ರೈ ಮಾಡಿದೆ ಮತ್ತು ಎಷ್ಟು ಎಕ್ಸಾಮ್ ಕ್ಲಿಯರ್ ಆಯಿತು? ಸರ್ ನಾನು ಮೊದಲಿಗೆ ಮಾಡಿದ್ದು PSI ಅಂತ. ಯಾಕಂದರೆ ನನ್ನ ಲೈಫಲ್ಲಿ ಯೂಟರ್ನ್ ಕೊಟ್ಟಿದ್ದೆ ಅಲ್ಲಿ. 402 PSI ಫಿಸಿಕಲ್ ಆಗಿದ್ದೆ ದೊಡ್ಡ ಟರ್ನ್ ನನಗೆ. ಅದು ಇನ್ಸ್ಪಿರೇಷನ್ ಆಯಿತು. ಇನ್ಸ್ಪಿರೇಷನ್ ಸರ್ ನನಗೆ 402 PSI ಫಿಸಿಕಲ್ ಆಗಿದ್ದೆ ದೊಡ್ಡ ಇನ್ಸ್ಪಿರೇಷನ್ ನನ್ನ ಲೈಫಲ್ಲಿ. ಯಾಕಂದರೆ ಅಷ್ಟೊಂದು ವೀಕ್ ಇದೆ ಫಸ್ಟಿಗೆ, ಅದು ದೊಡ್ಡ ಮಿರಾಕಲ್ ಆಗಿಬಿಡ್ತು. ದೇವ್ರ ಹೆಸರು ತೊಗೊಂಡು ಏನೋ ಮಾಡ್ಕೊಂಡೆ ಆಯಿತು. ಆದಮೇಲೆ PSI ಅಂತ ಸ್ಟಾರ್ಟ್ ಮಾಡಿದೆ. PSI ಅಂತಲೇ ಓದ್ತಾ ಹೋದೆ. ಸರಿ ಸುಮಾರು 22 ಕಂಟಿನ್ಯೂ ನಂದೇನು. ನಾನು ಯಾವುದೋ ಒಂದಕ್ಕೆ ಅಂದರೆ PSI ಅಂತ ಮಾಡ್ತಾ ಇದ್ದೆ. ಬಟ್ ಎಕ್ಸಾಮ್ ಯಾವಾಗ ಆಗುತ್ತೆ, ಇದೇ ಡೇಟ್ ಎಕ್ಸಾಮ್ ಆಗುತ್ತಾ ಥಿಂಕ್ ಮಾಡ್ತಿರ್ಲಿಲ್ಲ ಸರ್. ಇವತ್ತಿನ ಕೆಲಸ ಇವತ್ತು ಆಗಬೇಕು, ಇವತ್ತಿಷ್ಟು ಸಬ್ಜೆಕ್ಟ್ ಹಾಕೊಂಡಿದ್ದೀನಿ, ಇಷ್ಟು ಪೇಜ್ ಓದಬೇಕು, ಓದ್ತೀನಿ ಮಕ್ಕೋತೀನಿ, ಮುಂದಿನ ವಿಷಯನೇ ಮಾಡ್ತಿರ್ಲಿಲ್ಲ. ಅಷ್ಟೇ ಕೆಲಸ ನಂದು. ಅಷ್ಟೇ ಹಾಗೆ ರಿವಿಷನ್ ಮಾಡ್ಕೊಂಡು ಒಂದು ಸರಿ ಎಲ್ಲ ಬುಕ್ಸ್ ಓದಿದೆ, 2 ಸರಿ ಬುಕ್ ಓದಿದೆ, 3 ಸರಿ ಬುಕ್ ಓದಿದೆ. ಅದು ಎಕ್ಸಾಮ್ ಆಗ್ತಾನೆ ಇರಲಿಲ್ಲ. ಹಾಗೆ ಮುಂದೆ ಹೋಗ್ತಾಯಿತ್ತು ಇನ್ನೊಂದು ನೆಪದಲ್ಲಿ. ಅದು 402 PSI ಇದು ಆಯಿತು. 2022 ಆಯಿತು. 23ರಲ್ಲಿ ಮಿಡ್ ಅಂತ ಈ ಕಡೆ ಏನಾಗ್ಬಿಡ್ತು, ನೋಟಿಫಿಕೇಶನ್ ಸ್ಟಾರ್ಟ್ ಆಗಿಬಿಡ್ತು. KPSCಯಲ್ಲಿ ಅಕೌಂಟ್ ಅಸಿಸ್ಟೆಂಟು, ಅಕೌಂಟ್ ಅಸಿಸ್ಟೆಂಟು, ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು, ಈ KEL ಎಲ್ಲ ನಿಗಮ ಮಂಡಳಿಗಳೆಲ್ಲ ತುಂಬಾ ನೋಟಿಫಿಕೇಶನ್ಸು. ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಆಯಿತು. 4 ಪೊಲೀಸ್ ಕಾನ್ಸ್ಟೇಬಲ್, HKL, ನಾನ್ HKL ಎಲ್ಲಾನು ಇವೆಲ್ಲ ಆಯಿತು. ಆಮೇಲೆ ಇದರ ನಡುವೆ ಅದು ಬೇರೆ ಆಗಿತ್ತು. 23ರಲ್ಲಿ ಎಕ್ಸಾಮ್, 22ರಲ್ಲಿ KSRP, KSI, PSI ಎಲ್ಲ ರಿಸರ್ವ್ SIಗಳೆಲ್ಲ ಆಗಿತ್ತು. ಅದು ನಂದು ಹೋಗಿತ್ತು, ಅದು ಫೇಲ್ ಆಗಿತ್ತು. ಅದಕ್ಕಂತ ಏನೋ ಆಗಿತ್ತು ಸರ್ ಅದು. ಆಮೇಲೆ ಇದು ನಾನು ಹೆಂಗೆ ಮಾಡಿಬಿಟ್ಟೆ ಅಂದರೆ, ಇವು ಎಲ್ಲ ನೋಟಿಫಿಕೇಶನ್ ನನಗೆ ನೆನಪು ಮಾಡ್ಕೋಬೇಕು ಸರ್. ಹನುಮಂತಣ್ಣ ಅಂತೇಳಿ ಇಲ್ಲೇ ಬೆಂಗಳೂರಲ್ಲಿ ಒಬ್ಬರು ಪೊಲೀಸ್ ಇದ್ದಾರೆ, ಅವರು ಓದ್ತಾರೆ ಸರ್. ಅವರು ನಾನು ಇವು CTI, ಅಕೌಂಟ್ ಅಸಿಸ್ಟೆಂಟು, ನಿಗಮ ಮಂಡಳಿ ಇದೆಲ್ಲ ಯಾವುದೋ ಇದಕ್ಕೆಲ್ಲ ಎಕ್ಸ್ಟ್ರಾ ಓದಬೇಕಲ್ಲ, ಕಮ್ಯುನಿಕೇಷನ್ ಅಂತ ಸಬ್ಜೆಕ್ಟ್ ಇರುತ್ತಂತೆ. ಅದೆಲ್ಲ ನಾವು ಓದಿಲ್ವಣ, ನಮ್ಗೆ ಯಾಕೆ ಬೇಕದೆಲ್ಲ, ಸುಮ್ಮನೆ JK ಮಾಡ್ಕೊಳ್ಳೋಣ, ಸುಮ್ಮನೆ PC, PSI ಮಾಡ್ಕೊಂಡು ಸುಮ್ಮನೆ ಇರೋಣ. ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ನೋಡಿದ್ದೀನಿ ಮತ್ತು ಆಸ್ಪಿರೆಂಟ್ ನೋಡಿದ್ದೀನಿ. PC, PS ಅಷ್ಟೇ ಅಂತಾರೆ. ಹೌದು, ಅದು ತಪ್ಪದು ಆ್ಯಕ್ಚುಲಿ. PC, PS ಅಷ್ಟೇ. ನಾನು PSIನೇ ಫಿಸಿಕಲಾಗಿ PSIನೇ ಮೋಟಿವೇಶನ್ ತೊಗೊಂಡು PSI ಅಂತಾನೆ ಬಂದವನು. ಬಟ್ ಅವಣ್ಣ ನನಗೆ ಅಂದ್ಬಿಟ್ಟ, ಅವೆಲ್ಲ ಎಕ್ಸಾಮಕ್ಕೂ ಕಾಮನ್ ಐತಿ ಕಮ್ಯುನಿಕೇಶನ್ ಅನ್ನೋದು. ಹೌದು, JK ಕಮ್ಯುನಿಕೇಶನ್ ಎಲ್ಲಕ್ಕೂ ಕಾಮನ್ ಐತಿ. ಕಮ್ಯುನಿಕೇಶನ್ 3 ಸಬ್ಜೆಕ್ಟ್ ಓದಕ್ಕೆ ನಿನಗೇನಾಗ್ತದೆ? ಹೌದು, ಮತ್ತೆ ಕರೆಕ್ಟ್ ಹೇಳಿದ್ದಾರೆ. ಅದನ್ನು ಓದು, ಆದ್ರಾಗಲಿ ಆಯ್ಲ್ಕ ಬಿಡಲಿ, ನೋಡೋಣ ಮುಂದೆ ಓದು ಏನಾಗೋಯ್ತು. ನನಗೆಲ್ಲ ಓದಿಲ್ಲ, ಇಷ್ಟು ಮಟ್ಟ ಬಂದಿ ಅಂತ. ಈಗ ಅದೆಲ್ಲ KSRP, PSI, PSI ಎಲ್ಲ 120, 115 ಸ್ಕೋರ್ ಮಾಡಿ ಅಂತಾರೆ JKದಾಗ. ಕಮ್ಯುನಿಕೇಷನ್ ಒಂದು ಓದಲ್ಲ, ಏನಾಗುತ್ತೆ ನೋಡೋಣ ಅಂತ ಅವಣ್ಣ. ಆಯ್ತಾನ ಅಂತೇಳಿ ಅಪ್ಲಿಕೇಶನ್ ಹಾಕಿದೆ ಸರ್. KEL, KPSCಲಿ ಎಲ್ಲ ಅಪ್ಲಿಕೇಶನ್ ಇದೆ. CTN ಅಪ್ಲಿಕೇಶನ್ ಲಾಸ್ಟ್ ಹಾಕಿದ್ದು. ಫಸ್ಟಿಗೆ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ ಸರ್. ಇದೇ ಈಗ ಕೆಲಸ ಮಾಡಿ ಬಂದೆ, ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್. ಫಸ್ಟಿಗೆ ಅನ್ನ ಹಾಕಿದ್ದೆ ನನಗೆ ಸರ್. ಫಸ್ಟ್ ಸೆಲೆಕ್ಟ್ ಆಗಿದೆ, ಆರ್ಡರ್ ಕಾಪಿ ಬಂದು ಜಾಯ್ನ್ ಆಗಿದೆ ಸರ್. ಅದನ್ನು
ತಾಲೂಕ್ ಪಂಚಾಯತಿ ದಾಂಡೇಲಿಯಲ್ಲಿ ಸ್ಟೇಟ್ ಆಡಿಟ್ ಡಿಪಾರ್ಟ್ಮೆಂಟಿಂದ ನನ್ನ ನಿಯೋಜನೆ ಮಾಡಿದ್ದಲ್ಲಿ ಸರ್ ತಾಲೂಕ್ ಪಂಚಾಯತ್ ದಾಂಡೇಲಿಗೆ ಸರಿಸುಮಾರು ಒಂದು 7 ತಿಂಗಳು ಕೆಲಸ ಮಾಡಿದೆ ಸರ್. ಸ್ಯಾಲ್ರಿ ಎಷ್ಟು ಬರ್ತಿತ್ತು? ಸ್ಯಾಲ್ರಿ ಸರ್ ಅದು ಸರಿಸುಮಾರು ಒಂದು 44,425 ಬೇಸಿಕ್ ಇತ್ತು ನನಗೆ. 43-44 ಕೈಗೆ ಬರ್ತಿತ್ತು. ಒಂದು 54-55 ಗ್ರಾಸ್ ಇತ್ತು. ಒಂದು 43-40 ಬರ್ತಾ ಇತ್ತು. ಬಟ್ ಅದು ತುಂಬ ದೊಡ್ಡ ಸರ್ ನನಗೆ. ಝೀರೋ ಇಂದ ಒಂದು ಸತಿ ತುಂಬ ದೊಡ್ಡ ಸರ್ ಅದು. ಯಾಕಂದ್ರೆ ಅಷ್ಟು ದುಡ್ಡು ಮಾಡಕ್ಕೆ ನಮ್ಮ ಅಪ್ಪ 3 ತಿಂಗಳು ದುಡಿಬೇಕು. ಹೌದು. ಹಾಗಾಗಿ ಅದೇ ಏನು ಹೇಳ್ತಾರೆ, ಒಂದು ಎಕ್ಸಾಮು ಜಿಂದಗಿ ಬದಲಾವಣೆ ಮಾಡಿಬಿಡುತ್ತೆ. ಒಂದು ಎಕ್ಸಾಮ್ ಆಗೋವರೆಗೂ ಅಷ್ಟೇ ನಿಮ್ಮ ಲೈಫ್ ಚೇಂಜ್ ಆಗೋಗ್ಬಿಡುತ್ತದೆ. ಕರೆಕ್ಟ್. ಹೌದು ಸರ್, ಅದು ನನ್ನ ಲೈಫಲ್ಲಿ ಆಯಿತು ಸರ್. ಅದು ಲೈಫಲ್ಲಿ ಚೇಂಜ್ ಆಯ್ತು ಅಲ್ಲಿಗೆ. ನಾನು ಏನು ಗೊತ್ತಾ ಸರ್, ಹೆಂಗೆ ಆಗ್ಬಿಟ್ಟೆ ಅಂದರೆ ಅದು ರಿಸಲ್ಟ್ ಬಂದಿನ ಕಣ್ಣೀರಿಟ್ಟು ಫುಲ್ ಖುಷಿಪಟ್ಟು ಆರ್ಡ್ರ್ ಕಾಪಿ ಬಂತಲ್ಲ, ಆರ್ಡ್ರ್ ಕಾಪಿ ಬಂದ ದಿನ ನಾನು ಅಪ್ಪನಿಗೆ ಹೇಳಿದೆ, ನೀವು ದುಡಿಯೋಕೆ ಹೋಗಿಲ್ಲ ಅಂತೇಳಿ. ಕೂಲಿಗಿಲಿ ಮಾಡಂಗಿಲ್ಲ, ಯಾರ ಹತ್ರನೂ ಹೋಗಿ ಏನೋ ಕೈ ಚಾಚಂಗಿಲ್ಲ ನಿಮ್ಮ ಮೇಲೆ. ಏನಾದ್ರು ಆಗಲಿ, ನಂಗೆ ಸ್ಯಾಲ್ರಿ ಇಲ್ಲ, ಹೋಗಿ ಜಾಯ್ನ್ ಆಗಿಲ್ಲ, ಅಷ್ಟು ನಂಬಿಕೆ. ನಾನು ಕೆಲಸ ನೋಡ್ಕೋತೀನಿ, ನನಗೇನು ಬೇಡ, ಪಟ್ನಲ್ಲಿ ದುಡಿಯಂಗಿಲ್ಲ ನಿಮ್ಮ ಮೇಲೆ. ಬಂದು ದಾಂಡೇಲಿ ತಾಲೂಕ್ ಪಂಚಾಯತಿಗೆ ಧಾರವಾಡಗೆ ನಿಂತ್ಕೊಂಡಿದ್ದೆ. ದಾಂಡೇಲಿ ಡೈಲಿ ಹೋಗೋದು ಬರೋದು ಮಾಡ್ತಿದ್ದೆ ಸರ್. ಧಾರವಾಡಲ್ಲಿ ನನ್ನ ಫ್ರೆಂಡ್ಸ್ ರೂಮಲ್ಲಿ ನಾನಿದ್ದೆ. ಅವರು ಚೆನ್ನಾಗಿ ಓದ್ತಾರೆ ಸರ್, ಅವ್ರ ಜೊತೆ ನಾನಿದ್ದೆ. ಅಲ್ಲಿ ಹೋಗೋದು ಬರೋದು ಮಾಡ್ಕೊಂತ ಡೈಲಿ ಹಂಗೂ ಹಿಂಗೆ ಒಂದು 2-3 ತಿಂಗಳು ತೆಗೆದೆ. ಒಂದು 2-3 ತಿಂಗಳು ಆದಮೇಲೆ ಒಂದೇ ಸರಿ ಎಲ್ಲ ಸ್ಯಾಲ್ರಿ ಬಂದುಬಿಡ್ತು. ಬಂದಮೇಲೆ ಫುಲ್ ಖುಷಿ. ಅಪ್ಪ ಮನೆಗೆ ದುಡ್ಡು ಹಾಕಿದೆ, ಬಂದೈತಿ ಆರಾಮಿರಿ ಮೇಲೆ ಅಂತೇಳಿ. ಅವರು ಆರಾಮಿದ್ದಾರೆ ಸರ್ ಊರಲ್ಲಿ. ಸ್ವಲ್ಪ ಮನೆಗೆ ರಿಪೇರಿ ಮಾಡಿಕೊಂಡು ಅದು ಮಾಡ್ತಾಯಿದ್ದೀನಿ. ಬಟ್ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೆ ಸರ್. ನಾನು ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಕಮ್ಯುನಿಕೇಷನ್ ಒಂದು ಓದ್ಬೇಕು ಸರ್. ನಾನು GK ಓದಿದ್ದೆ. ಕಮ್ಯುನಿಕೇಷನ್ 1 ತಿಂಗಳು ಏನೋ ಓದಿದ್ದೆ ಸರ್, ಜಾಸ್ತಿ ಓದಿಲ್ಲ, ನೆನಪಿದೆ. ಒಂದೇ ತಿಂಗಳು ಓದಿದ್ದು. ಜಾಸ್ತಿ ಕ್ಲಾಸ್ ಕೇಳಿದ್ದೆ, MCQ ಎಲ್ಲ ಸಾಲ್ವ್ ಮಾಡೋದು ಅವೆಲ್ಲ ಕೇಳಿದ್ದೆ. ಸ್ವಲ್ಪ ಕಮ್ಯುನಿಕೇಷನ್ ಕಡಿಮೆ ಆಯಿತು, ಸ್ಕೋರ್ ಕಡಿಮೆ ಆಯಿತು. ಅದು ನನ್ನ ಸ್ಕೋರು ನನಗೆ ನೆನಪಿಲ್ಲ, 121 ಏನಾಗಿತ್ತು ಸರ್. ಬಟ್ ನನ್ನ ಲಕ್ ಏನಪ್ಪ ಅಂದ್ರೆ ಅದು BCom ಮತ್ತು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಮಾತ್ರ ಅವಕಾಶ ಇತ್ತು. ಕರೆಕ್ಟ್. ಅದು ಅಕೌಂಟ್ ಅಸಿಸ್ಟೆಂಟ್ ಅದು ನನಗೆ ಹೆಲ್ಪ್ ಮಾಡ್ತು. ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿ ಆರ್ಡರ್ ಕಾಪಿ ತೊಗೊಂಡು ಕೆಲಸನೂ ಮಾಡಿದೆ. ಬಟ್ ಅಲ್ಲಿಂದ ಮುಂದೆ ನಾನು ಕಮ್ಯುನಿಕೇಷನ್ ಓದ್ಬೇಕಂತ ತಲೆಗೆ ಬಂತು ಸರ್. ಓದ್ಬೇಕು ನಾನು ಕಮ್ಯುನಿಕೇಷನ್ ಏನ್ಮೇಲೆ ಅಂತೇಳಿ. CTI ಅಂದರೆ ಈಗ ಅಕೌಂಟ್ ಅಸಿಸ್ಟೆಂಟ್ ಆಯಿತು, ಮತ್ತು ಓದೋದು ನಿಲ್ಲಿಸಲಿಲ್ಲ? ಇಲ್ಲ ಸರ್, ಕಂಟಿನ್ಯೂಸ್ ಹಂಗೆ ಇತ್ತು. ಜಾಬ್ ಸಿಕ್ತು. ನಾನು ಓದೋದು ಎಲ್ಲಿ ನಿಲ್ಲಿಸಿದೆ ಅಂದರೆ ನಿಲ್ಲಿಸಿಲ್ಲ ಸರ್ ಇನ್ನೂವರೆಗೂ. ನಾನು 402 PSI ಆದ್ಮೇಲೆ ನಿಲ್ಲಿಸಿದ್ದು. ನಾನು ಯುದ್ಧ ಶುರು ಮಾಡಿದ್ದಕ್ಕೆ ಅದಕ್ಕೋಸ್ಕರ ಸರ್. 402 PSIಗೋಸ್ಕರ ಒಳಗಡೆ ಬಂದಿದ್ದು. ಅದನ್ನ ಮಾಡ್ಕೊಂಡೆ ಹೊರ ಹೋಗ್ತೀನಿ ನಾನು, ಏನಾರಾಗಲಿ, ಯಾವ್ದಾರ ಎಕ್ಸಾಮ್ ಕ್ಲಿಯರ್ ಆಗಲಿ ಅಂತ ಹೇಳಿ. ಇದ್ರ ಮಧ್ಯೆ ಈ FDA ಪೋಸ್ಟ್ ಜೊತೆಗೆ ಈ KE ಅಲ್ಲಿ ಸುಮಾರು ನಿಗಮ ಮಂಡಲದಲ್ಲಿ ಎಕ್ಸಾಮ್ ಆಯಿತು. ಆಮೇಲೆ ಆಡಿಟ್ ಡಿಪಾರ್ಟ್ಮೆಂಟ್ಲಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಎಕ್ಸಾಮ್ ಆಯಿತು. ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸ್ವಲ್ಪ ಜಾಸ್ತಿ ಓದಿದ್ದೀನಿ, ಹೇಳ್ಕೊತೀನಿ ನಾನು. ಅದನ್ನು ಭಾಳ ಜಾಸ್ತಿ ಓದ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟಿಗೆ ಕಮ್ಯುನಿಕೇಷನ್ ಎಕ್ಸಾಮ್ ಬರೆದಿದ್ದು ಅದೇ ನಾನು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಇವೆಲ್ಲ ಎಕ್ಸಾಮ್ ಬರೆದಿದ್ನಲ್ಲ KE ಅಲ್ಲಿ KPS ಅಲ್ಲಿ, ಸ್ವಲ್ಪ ಅದು ಎಕ್ಸ್ಪೀರಿಯನ್ಸ್ ಇತ್ತು ಕಮ್ಯುನಿಕೇಷನ್ ಬಗ್ಗೆ. ಆಮೇಲೆ ಒಂದು 15 ದಿನ ನಾನು ಏನು ಮಾಡಿದ್ದೆ ಸರ್, ಒಂದು ತಿಂಗಳು ಕಮ್ಯುನಿಕೇಷನ್ CTI ಇರಬೇಕಾದ್ರೆ ಈ ಹೆಚ್ಚಿಗೆ ಒಂದು 15 ದಿನ ಮುಂಚೆ ಎಕ್ಸಾಮ್ ಆಗಿತ್ತು ಸರ್ CTI. ಹೌದು, ಸ್ವಲ್ಪ ಮುಂಚೆ ಎಕ್ಸಾಮ್ ಆದಮೇಲೆ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಕೊಂಡು ನಾನು ಇಲ್ಲಿ ಯಾವ ಲೆವೆಲ್ ಅಂತ ನೋಡ್ಕೊಂಡಿದ್ದೆ. ಕಮ್ಯುನಿಕೇಷನ್ ಸ್ವಲ್ಪ ಕಡಿಮೆ ಇತ್ತು ನಂದು ಅವತ್ತು. ಒಂದು 15 ದಿನ ಟೈಮ್ ಇತ್ತು ನನಗೆ. ನಾನ್ HKಗೂ ಎಕ್ಸಾಮ್ಗೂ ಒಂದು 15 ದಿನ ಟೈಮ್ ಇತ್ತು, ಕಾಲಾವಕಾಶ ಇತ್ತು ನನಗೆ. ಅಲ್ಲಿ ಕಂಟಿನ್ಯೂ ಆಗಿ ಒಂದು ಡೈಲಿ ಒಂದು 15-16 ತಾಸು ಫುಲ್ ಓದಿಬಿಟ್ಟೆ. ಬರೀ ಕ್ಲಾಸ್ ಕೇಳ್ತಿದ್ದೆ ಜಾಸ್ತಿ ಸರ್. ಕ್ಲಾಸ್ ಕೇಳೋದು, ಕಮ್ಯುನಿಕೇಷನ್ಸ್ ಫುಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳೋದು ಜಾಸ್ತಿ ಮಾಡಿಕೊಂಡು CTI ಎಕ್ಸಾಮ್ ದಿನ ಫುಲ್ಲಿ ಕೂಲ್ ಮಾಡಿಟ್ಟಿದ್ದೆ ಸರ್. ನಾನು ಪೂರ್ತಿ ಕೂಲ್ ಇದ್ದೆ. ನಾನು ಹೆಂಗೆ ಹೋಗಿದ್ದೆ ಅಂದರೆ, ನಿಜ ಹೇಳ್ಬೇಕಂದ್ರೆ ಸರ್, CTI ಲಾಂಗ್ ಫಾರ್ಮ್ ಗೊತ್ತಿರಲಿಲ್ಲ ಎಕ್ಸಾಮ್ ಬರೀಬೇಕಾದ್ರೆ. ಸುಮ್ಮನೆ ಅದೇನು ದೊಡ್ಡದು ಎಕ್ಸಾಮ್ ಅಂತೇಳಿ ನಾನು PSI ಮಾಡ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ದಿನ ಅಲ್ಲ. ಸುಮ್ಮನೆ ಹೋಗಿ ಬಿಜಾಪುರಕ್ಕೆ ಎಕ್ಸಾಮ್ ಸರ್ ಬರೆದೆ, ಆರಾಮಾಗಿ ಕೂಲಾಗಿ ಬರೋದೆ ಎಲ್ಲನೂ. ಅದು ಚೆನ್ನಾಗಿ ಸ್ಕೋರ್ ಅಲ್ಲ ಸರ್, 150 ಸ್ಕೋರ್ ಆಗಿತ್ತು ನಂದು. 150 ಸ್ಕೋರು ಚೆಕ್ ಮಾಡ್ಕೊಂಡೆ, ಪಕ್ಕ ಆಗುತ್ತೆ ಅಂತ ಗೊತ್ತಾಯಿತು. ಏನಾದರೂ ಇಲ್ಲ, ನಾನು ಪಕ್ಕ ಆಗುತ್ತಿದ್ರೆ ಅಂತೇಳಿ ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಮುಂದೆ ಏನಾಯ್ತು ಸರ್, PSI 402 PSI ಇದು ಫಸ್ಟ್ ಎಕ್ಸಾಮು CTI ಆಗಿದ್ದು. ಹೌದು ಸರ್, CTI ಜೊತೆಲೆ PSI CTI ಎರಡಕ್ಕೂ ಓದ್ತಾ ಇದ್ದ, ಬರೀ CTI ಮಾತ್ರ CTI ಮಾಡಿದ್ದೆ ಸರ್. ಆಫ್ಟರ್ PSI ಇದು ಹಾಗೆ ಮುಂದೆ ಹೋಗ್ತಾ ಇದ್ದಲ್ಲ ಸರ್, ಏನೋ ಹಬ್ಬದಲ್ಲಿ. ಅವಾಗ ನಾನು ಮುಂಚೆನೂ ನಿಮ್ಮ ಗ್ರೂಪಲ್ಲೇ ಇದ್ದೆ, KT ಕಾಂಪಿಟೇಟರ್ಸ್ ಇದ್ದಂಥ ಗ್ರೂಪಲ್ಲಿ ಇದ್ದೆ. ನನಗೆ ಭಾರಿ ಹೆಲ್ಪ್ ಮಾಡಿದ್ದು ಅದೇ ಸರ್. ಯಾಕಂದರೆ ಸೆಕೆಂಡ್ ಪೇಪರ್ GK ಪೇಪರ್ ಹೆಂಗಾಗ್ಬಿಡ್ತಿತ್ತು, ಎಲ್ಲೋ ಸಿಗ್ತಿತ್ತು, ಯಾವುದೋ ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿದೆ, ಯಾರೋ ಇನ್ಸ್ಟಿಟ್ಯೂಟ್ ನಡೆಸೋರು ಸಿಗ್ತಿತ್ತು. ಬಟ್ ಫಸ್ಟ್ ಪೇಪರ್ ಸಿಗ್ತಿರಲಿಲ್ಲ ಸರ್, ಆ PDF ಸಿಗ್ತಿರಲಿಲ್ಲ ನನಗೆ. ಅದು ನಾನು ಹೆಂಗೆ ಬರಲಿ ಕಮ್ಯುನಿಕೇಷನ್. ನಾನು ಏನು ಮಾಡ್ತಿದ್ದೆ, ಕ್ಲಾಸ್ ಕೇಳ್ತಿದ್ದೆ, ಟ್ರಾನ್ಸ್ಲೇಷನ್ ಕ್ಲಾಸ್ ಕೇಳೋದು, ಅಲ್ಲೇ ಅದನ್ನ ಟ್ರಾನ್ಸ್ಲೇಷನ್ ಮಾಡೋದು, ಅದು ಯಾವುದೋ ನ್ಯೂಸ್ ಪೇಪರ್ ಕಟ್ಟಿಸ್ ತೊಗೊಂಡು ಮಾಡೋದು, ಅಷ್ಟೊಂದು ನನಗೆ ಗೊತ್ತಾಗ್ತಿರಲಿಲ್ಲ. ಮತ್ತು ಇನ್ನೊಂದು, ನನ್ನ ಪೇಪರ್ ಚೆಕ್ ಮಾಡಿ ಗೈಡ್ಲೈನ್ಸ್ ಕೊಡೋರು ಯಾರಿಲ್ಲ ನನಗೆ, ಯಾರು ಕೊಡ್ತಾರೆ ಅಂತೇಳಿ. ಅಂಥದ್ರಲ್ಲಿ ಸಿಕ್ಕಿದ್ದು ನಿಮ್ಮ ಚಾನಲ್ ಸರ್.
ಸಿಕ್ತು. ನೋಡಿದೆ 545 PSI ನೀವೆಲ್ಲ ಮಾಡಿದ್ದು ನೋಡ್ಕೊಂತ ಹೋದಿ ಹಿಂದೆ, ನೀವೆಲ್ಲ ಯಾವ ಥರ ಮಾಡಿದ್ರಿ ಅಂದರೆ 545 PSI ಎಕ್ಸಾಮು CET ಎಕ್ಸಾಮು ಒಂದು 2 ದಿನ ಅಷ್ಟೇ ಗ್ಯಾಪ್ ಇತ್ತು. ಓಕೆ 545 ಎರಡು ಸೇಮಲ್ಲಿ ಆಗಿತ್ತು ಎಕ್ಸಾಮು. ನೀವು 545 ಎಕ್ಸಾಮಕ್ಕೆ ಹಿಂದೆ ಆಲ್ರೆಡಿ ನೀವು ಏನು ಮಾಡಿಬಿಟ್ಟಿದ್ರಿ, ನಾನು CET ಕಾನ್ಸಂಟ್ರೇಷನ್ ಮಾಡಿದ್ದನ್ನ ನೋಡಿರಲಿಲ್ಲ ನಾನು. 545 ನೀವೆಲ್ಲನೂ ಡೈಲಿ ಕ್ವಶನ್ ಪೇಪರ್ ಹಾಕೊಂತ ಬಂದುಬಿಟ್ಟಿದ್ರಿ. ಹೌದು, ಪ್ರತಿದಿನ ಒಂದು ಪೋಸ್ಟ್ ಮಾಡ್ತಾ ಇದ್ವಿ. ಪ್ರತಿದಿನ ಒಂದು ಫಸ್ಟ್ ಪೇಪರ್ಗೆ ನಾನು ಅಷ್ಟೂ ಬಿಡಿಸಿದೆ ಸರ್ ಫಸ್ಟಿಗೆ. ಅವ್ದು ನಿಮ್ಗೆ ಕಳಿಸಿಲ್ಲ ನಾನು, ಹಳೆವೆಲ್ಲ ನೀವು ಡೈಲಿ ಇದ್ದರೆ ನೀವು ಚೆಕ್ ಮಾಡ್ತಿದ್ರಿ. ಹಳೆಯ ಕ್ವಶನ್ ಪೇಪರ್ ಅಲ್ಲಿ ಬಿಡಿಸ್ಕೊಂಡು ಎಸ್ಸೆಗಳು ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡು ಹೋದೆ. ಆಮೇಲೆ ನಿಮ್ದು 402 ಬ್ಯಾಚ್ ಚಾಲೂ ಮಾಡಿರಿ ಸರ್ ಫ್ರೀಲಿ. ನೀವು ಡೈಲಿ ಒಂದು ಕ್ವಶನ್ ಪೇಪರ್ ಬಿಡಿಸ್ತೀವಿ, ನೀವು ಬಿಡಿಸಿದಕ್ಕೆ ಹಾಕಬೇಕು 11 ಗಂಟೆ 12 ಗಂಟೆ ಒಳಗಡೆ ನಾನು ಚೆಕ್ ಮಾಡಿ ಕಳಿಸ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲೇ ಒಂದು ಸುಮಾರು ಒಂದು 30-40 ಪೇಪರ್ ಬರ್ದಿರ್ಬೇಕು ನಾನು. ನೀವು ಡೈಲಿ ಚೆಕ್ ಮಾಡ್ತಾರೆ. ನಾನು ನೇಮ್ ಹೇಳ್ತೀನಿ ಸರ್, ವಾಕಿ ಅಂತ ಹಾಕ್ತಿದ್ದೆ ನಾನು. ವಾಕಿ 1, ವಾಕಿ 2, ವಾಕಿ 3 ಅಂತೇಳಿ ಟೆಸ್ಟ್ ಬರ್ತಿದ್ದೆ ಎಲ್ಲಾನು. ಹೌದಾ? ಅದೇ ನನಗೆ ಗೊತ್ತು, ನಿನ್ನ ಟೆಸ್ಟ್ ಬರ್ದಿರೋದು ನನಗೆ ಗೊತ್ತಿಲ್ಲ. ಒಟ್ಟು ನಿನಗೆ ಹೇಳಿದಾಗಲೇ ಗೊತ್ತಾಗ್ತಿರೋದು. ಹಾಕಿ ಕಳಿಸ್ತಿದ್ದೆ, ನೀವು ಚೆಕ್ ಮಾಡ್ತಾ ಇದ್ರಿ. 30, 29, 32, 33, 34 ಕೊಟ್ಟಿದ್ದೀರಿ. ಚೆಕ್ ಮಾಡಿ ಕಳಿಸ್ತಿದ್ರಿ. ಇದ್ರಲ್ಲಿ ತಪ್ಪಿ. ಆಮೇಲೆ ಒಂದ್ಸರಿ ಪ್ರಿಸೈಸ್ ಮಾತ್ರ ಹಾಕಂತ ಹೇಳ್ತಿದ್ರಿ, ಬರ್ ಕಳಿಸ್ರಿ ಅಂತೇಳಿ. ಒಂದ್ಸರಿ ಪ್ರಿಸೈಜ್ಗೆ 1-2 ಮಾರ್ಕ್ಸ್ ಗೊತ್ತಿದ್ದೆ. ಎಲ್ಲಿ ತಪ್ತಾ ಇದ್ದೀನಿ, ಎಲ್ಲ ಗ್ಯಾಪ್ ಕೊಡ್ತಾ ಇದ್ದೆ, ಹೆಡ್ಲೈನ್ ಆಗ್ತಿರ್ಲಿಲ್ಲ, ಅಥವಾ ವರ್ಡ್ಸಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇತ್ತು, ಏನೋ ಆಗ್ತಾ ಇತ್ತು. ತಿದ್ಕೊಂಡೆ, ನಿಮ್ಮಿಂದ ತಿದ್ಕೊಂಡೆ. ನಿಮ್ಮ ಹತ್ರನೇ ಒಂದು 2-3 ಸರಿ ಫೋನಲ್ಲಿ ಮಾತಾಡಿದ್ದೀನಿ ಸರ್ ಆ ವಿಷಯದ ಬಗ್ಗೆ. ಆಮೇಲೆ ಹಾಗೆ ಶುರು ಆಯಿತು. PSI 402 ಅಂತ ತುಂಬ ಹೆಲ್ಪ್ ಆಯ್ತು ಸರ್ ಆ ಚಾನಲ್ ನನಗೆ. ಡೈಲಿ ಕೆಲಸ ಅದೇ ಸರ್ ನಂದು. ಡೈಲಿ ಕ್ವಶನ್ ಪೇಪರ್ ಬಿಡಿಸಿದ್ದೆ. ನೀವು ಹಾಕೋದು ಡೈಲಿ ಒಂದು 2-3 ತಿಂಗಳು ಡೈಲಿ ಬಿಡಿಸಿದೆ. ಒಂದಿನ ಲಾಸ್ಟ್ಗೆ ಎಲ್ಲ ಎಕ್ಸಾಮಲ್ಲಿ ಲಾಸ್ಟಿಗೆ PSI ಎಕ್ಸಾಮೇ ಬಂತು. ಇದ್ರಿಗೆ ಫಸ್ಟ್ ಯುದ್ಧ ಶುರು ಮಾಡಿದ್ದೆ ಅದಕ್ಕೆ ನಾನು. ಕೊನೆಗೆ ಅದೇ ಎಕ್ಸಾಮ್ ಬಂತು. ಹೋಗಿ ಬರದೆ ಫಸ್ಟ್ ಪೇಪರಲ್ಲಿ 28 ಮಾರ್ಕ್ಸ್ ಬಂತು ಸರ್. ಅದೇನಾಯ್ತು ಗೊತ್ತಿಲ್ಲ. KM ನಡೆಸಿದಲ್ವಾ? KEದಲ್ಲಿ ಎಲ್ಲರೂ ಕಮ್ಮಿ ಆಗಿತ್ತು ಬಿಟ್ಟು, ಯಾಕೆಂದ್ರೆ KSPನಲ್ಲಿ ಬರ್ದೋದಕ್ಕೂ KEನವ್ರಿಗೂ ತುಂಬ ಕಮ್ಮಿ ಮಾಡಿದ್ದು ಮಾರ್ಕ್ಸ್. ಬಟ್ ಅದರ ಗುಡ್ ಸ್ಕೋರ್ ಅದರಲ್ಲಿ ಆ ಇದರಲ್ಲಿ ನೋಡ್ಕೊಂಡ್ರೆ 28 ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡಿದ್ರು. ಹೌದು ಸರ್, ಅದಾಯಿತು. ಆಮೇಲೆ ಅದು 118.375 ಸ್ಕೋರ್. ಪೇಪರ್ 2 ಚೆನ್ನಾಗಿ ಮಾಡ್ಕೊಂಡಿದ್ಯಾ? ಪೇಪರ್ 2 ಚೆನ್ನಾಗಿ. CETಗೆ ಓದಿದ್ದಿಲ್ಲ ಅದೆಲ್ಲ ಹೌದು ಸರ್, ಹೌದು. ಅದು ಆಯಿತು ಸ್ಕೋರು. ಬಟ್ ಫಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಬರಲಿಲ್ಲ 402. ಭಾಳ ಬೇಜಾರಾಯ್ತು ಸರ್. ಇಷ್ಟೆಲ್ಲ ಜಾಬ್ ಆದ್ರೂ ಭಾಳ ಬೇಜಾರಾಯ್ತು ನನಗೆ. ಆ್ಯಕ್ಚುಲಿ ಅದೇ ಟಾರ್ಗೆಟ್ ಮಾಡಿದ್ನಲ್ಲ, ಇದು ಹೆಂಗೆ ಏನು ಅಂತೇಳಿ ಬೇಜಾರಾಯಿತು. ಆಮೇಲೆ ಈ ಅಕೌಂಟ್ ಅಸಿಸ್ಟೆಂಟ್ ಪೋಸ್ಟ್ ಆರ್ಡರ್ ಆಗಿತ್ತು, ಬಂದು ಕೆಲಸ ಸ್ಟಾರ್ಟ್ ಮಾಡಿದೆ. ಮೊನ್ನೆ PSI ಸೆಲೆಕ್ಷನ್ ಆಯಿತು. ಅಕೌಂಟ್ ಅಸಿಸ್ಟೆಂಟ್ ಆರ್ಡರ್ ಆದ ದಿನ ಕೆಲಸಕ್ಕೆ ಸೇರಿದ ದಿನ ವಾಟ್ಸಪ್ ಇನ್ಸ್ಟಾಲ್ ಮಾಡಿದ್ದು ನಾನು. ಅಲ್ಲಿವರು ವಾಟ್ಸಪ್ ಮಾಡಿರಲಿಲ್ಲ, ಸೋಷಿಯಲ್ ಮೀಡಿಯಾ ಬಂದಿರಲಿಲ್ಲ, ಏನು ನೋಡ್ತಾ ಇರಲಿಲ್ಲ, ಇನ್ಸ್ಟಾಗ್ರಾಮು ಏನಿಲ್ಲ ಸರ್. ಅವತ್ತೇ ವಾಟ್ಸಪ್ಪು, ಆಮೇಲೆ ಒಂದು ಸ್ವಲ್ಪ ದಿನ ಬೇಕು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಮಾಡ್ಕೊಂಡು ನನ್ನ ಹಳೆ ಅಕೌಂಟ್ ಎಲ್ಲ ಇತ್ತು ಸರ್. ಅದಕ್ಕೆ ವಾಪಸ್ ಬಂದಿದ್ದೆ ರಿಟರ್ನ್ ಆಗಿ. ಬ್ರೇಕ್ ತೊಗೊಂಡು ಬಂದೆ. ಅವತ್ತೇ ಸ್ಟೇಟಸ್ ಇಟ್ಟಿದ್ದು ನಾನು, ಆರ್ಡರ್ ತೊಗೊಂಡು ಕೆಲಸಕ್ಕೆ ಬಂದಿದ್ದೀನಿ ನೋಡ್ರಿ ಅಂತೇಳಿ. ಒಂದು ಸ್ಟೇಟಸ್ ಇಟ್ಟಿದ್ದೀನಿ, ನನಗೆ ತುಂಬ ನೆನಪಿದೆ. ಯಾವುದೋ ಪೇಪರ್ ಓದ್ತಾ ಇದ್ದೆ, ಅದೇ ಪೇಪರ್ ನಂದು ಇಂಟರ್ವ್ಯೂ ಬಂತು ಅಂತ ಏನೋ ಒಂದು ಸ್ಟೇಟಸ್ ಹಾಕಿದ್ದೆ. ತುಂಬ ಚೆನ್ನಾಗಿ ಅನಿಸ್ತದೆ. ಅದೇನಾಯ್ತು ಸರ್, ನಾನು ಅಲ್ಲಿವರೆಗೂ ಹೇಳಿರಲಿಲ್ಲ, ಪೋಸ್ಟ್ ಹಾಕಿರಲಿಲ್ಲ. ಈ PSI ಸೆಲೆಕ್ಷನ್ ಆದ ಕೂಡಲೇ ಪೋಸ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. 402 PSI ಸೆಲೆಕ್ಷನ್ ಅಂದ್ರೆ ಫುಲ್ ಖುಷಿ. ಡ್ಯೂಟಿಲಿ ಇದ್ದೇವೆ, ಅಕೌಂಟ್ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೆ. ಆಫೀಸಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ PSI ಆಯ್ತು ಅಂತೇಳಿ. ಅವರು ಫುಲ್ ಖುಷಿ ಎಲ್ಲರೂ ಆಫೀಸಲ್ಲಿ. ಅವತ್ತು ಖುಷಿ ಆದ ಕೂಡಲೇ ಪೋಸ್ಟ್ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ. PSI ಆಯಿತು, ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ಸು. ಏನು ಗೊತ್ತಾ ಸರ್, ಇಷ್ಟೆಲ್ಲ ಜಾಬ್ ಆದ್ರೂ PSI ಕ್ರೇಜ್ ಹೆಂಗಿದೆ ಊರಲ್ಲಿ ಅಂದರೆ, ಇಷ್ಟೆಲ್ಲ ಜಾಬ್ ಆದರೂ ಯಾರು ಕೂಡ ಫೋನ್ ಹಚ್ಚಿ ಒಂದು 10-15 ಜನ ವಿಶ್ ಮಾಡಿರಬೇಕು. ಹೌದಾ? ಇದು ಅಲ್ಲಿ ವರ್ಕ್ ಮಾಡ್ತಾ ಇದ್ರು 15 ಜನ ಅಷ್ಟೇ ವಿಶ್ ಮಾಡಿರಬೇಕು. ಬಟ್ PSI ಸೆಲೆಕ್ಷನ್ ಆದ ದಿನ 100-120 ಫೋನ್ ಸರ್, ಕಂಟಿನ್ಯೂ ಫೋನ್ ಬರ್ತಾನೆ ಇದೆ. ಹುಲ್ಲಿ ಮಾಡ್ದಲ್ಲೋ, ಭಾರಿ ಮಾಡಿದಲ್ಲೋ ಕೆಲಸ, ಚಲೋ ಮಾಡ್ದಲ್ಲೋ, SI ಆದಲ್ಲೋ, ಕೊನೆಗುಣಿನ ಚೆನ್ನಾಗಿ ಎಲ್ಲರಿಂದ ಫೋನು ಹಂಗೆ. ಮತ್ತು ಅದರಲ್ಲೂ ಬಡತನ ಕಷ್ಟ ಬೇರೆ ಇತ್ತು. ಮತ್ತು ಎಕ್ಸಾಂಪಲ್ ಆಗಿಬಿಡ್ತು, ಉದಾಹರಣೆ ಆಗಿಬಿಡ್ತು ಎಲ್ರಿಗೂ. ಫೋನ್ ಮಾಡಿ ಎಲ್ಲರೂ ಫುಲ್ ಖುಷಿ ಸರ್. PSI ಅದಕ್ಕಿಂತ ಚೆನ್ನಾಗಿರೋ ಜಾಬ್ ಕ್ಲಿಯರ್ ಮಾಡಿದ್ದೀನಿ ಇಲ್ಲ ಅಂತಲ್ಲ. ಹೌದು. ಬಟ್ ಅದಕ್ಕೆ ಖುಷಿ ಪಟ್ಟಟ್ಟು ಇದಕ್ಕೆ ಖುಷಿ, ಈ ಖುಷಿ ಬೇರೆನೇ ಇತ್ತು ಸರ್, ಬೇರೆ ಲೆವೆಲ್ಲೇ ಇತ್ತು PSIದು. ಖುಷಿ ಪಟ್ಟೆ. ಅದು ನೀವು ಆರ್ಟಿಕಲ್ ಹೇಳಿದ್ರು ಸರ್, ಆರ್ಟಿಕಲ್ಗೆ ಒಂದು ಇನ್ಸಿಡೆಂಟ್ ಇದೆ. ಏನಾಯಿತು, ಈ ಬಳ್ಳಾರಿಯಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಸಿವಿಲ್ ಪೊಲೀಸ್ ಇದ್ದಾರೆ ಸರ್, ರಾಯಗೊಂಡ ಅಂತೇಳಿ. ಅವ್ರ ಬಗ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಸರ್ ಅವ್ರಿಗೆ. ಅವರು ಒಂದೇ ಸ್ಕೂಲು, ನಮ್ಮ ಸೀನಿಯರ್ ಅವರು. ಅವ್ರಿಗೆ ಗೊತ್ತು ನನ್ನ ಬಗ್ಗೆ, ನಾನು ಹೆಂಗೆ ಓದ್ತಿದ್ದೆ ಏನು ಎಲ್ಲ ಮಾಡಿದ್ದು. ಈ ಎಲ್ಲ ಎಕ್ಸಾಮ್ ಆಗಿದ್ದು ಅವ್ರಿಗೆ ಗೊತ್ತಿತ್ತು ಸರ್. ಹೇಳಿರಲಿಲ್ಲ ಯಾರಿಗೂ ಇಷ್ಟೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ ಅಂತೇಳಿ. ಅವ್ರ ಫ್ರೆಂಡ್ಗೆ ವಿನಯ್ ಅಂತೇಳಿ ಅವ್ರು ನೆನಪು ಮಾಡ್ಕೋಬೇಕು. ವಿನಯ್ ಅಂತ ಸರ್ ಅವರು ಪ್ರೆಸ್ ರಿಪೋರ್ಟರ್ ಸರ್, ವಿಜಯ ಕರ್ನಾಟಕ. ಅವರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ಆಫೀಸಲ್ಲಿದೆ ಸರ್, ಹೇಳ್ರಿ ಇಲ್ಲಪ್ಪ ನಿಮ್ಮ ಫ್ರೆಂಡ್ ರಾಯಗೊಂಡನವ್ರು ನಿಮ್ಮ ಬಗ್ಗೆ ಹೇಳಿದ್ರು PSI ಆಗಿದೆ ಅಂತೆ, ಜೊತೆಗೆ ನೀವು ಇಷ್ಟೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದ್ರಂತೆ, ಅದನ್ನು ಮನೇಲೆ ಕುತ್ಕೊಂಡು ಮಾಡಿದಿರಂತೆ. ಹೌದು. ಸೊ ಇದನ್ನು 4 ಜನಕ್ಕೆ ಗೊತ್ತಾಗಲಿ, ಉದಾಹರಣೆ ಆಗಲಿ, ಸ್ವಲ್ಪ ನಾವು ಇದ್ರ ಬಗ್ಗೆ ಏನಾದರೂ ಬರಿತೀವಿ, ಸ್ವಲ್ಪ ನೀವು ಟೈಮ್ ಇದ್ದರೆ ನಮಗೆ ಸ್ವಲ್ಪ ಹೇಳ್ರಪ್ಪ ಅಂತ ಹೇಳಿ ಅಂದರು. ಒಂದು 40 ನಿಮಿಷ ಫೋನಲ್ಲಿ ಮಾತಾಡಿದ್ದು ಸರ್ ಅವ್ರು ನನ್ನ ಮುಖ ನೋಡಿಲ್ಲ, ನಾನು ಅವ್ರ ಮುಖ ನೋಡಿಲ್ಲ. ಮಾತಾಡಿ ನನ್ನ ಬಗ್ಗೆ ಕೇಳ್ತಾ ಹೋದ್ರು ಸರ್. ನೀವು ಹುಟ್ಟಿದ್ದಿಲ್ಲಿ, ನಿಮ್ಮ ಎಜುಕೇಷನ್ ಏನು, ನೀವು ಓದಿದ್ದು ಯಾವ ಥರ, ಎಷ್ಟು ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ, ಎಷ್ಟು ಎಕ್ಸಾಮ್ ಪಾಸ್ ಆದವು ಅಂತೇಳಿ ಹೇಳಿದ್ದೆ ಸರ್. ಅದನ್ನೇ ಅವರು ಸಂಡೇ ದೊಡ್ಡದಾಗ ಆರ್ಟಿಕಲ್ ಹಾಕಿದ್ದೆ. ಹೌದು.
ಆರ್ಟಿಕಲ್ ಅದ್ರ ಮೇಲೆ ಗೊತ್ತಾಯ್ತು ಸರ್ ಎಲ್ರಿಗೂ. ಇವ್ರು 10 ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಇವ್ರ ಮನೇಲಿ ಓದಿದ್ದು, ಆಮೇಲೆ ಅದೆಲ್ಲ ಗೊತ್ತಾಯ್ತು ಸರ್. ಇಲ್ಲ, ತುಂಬ ವಿದ್ಯಾರ್ಥಿಗಳದು ಇನ್ಸ್ಪಿರೇಷನ್ ಅನಿಸುತ್ತೆ. ಯಾಕೆಂದರೆ ಮನೇಲಿ ಕೂತ್ಕೊಂಡು ಏನು ಸೋರ್ಸಸ್ ಇಲ್ದಲೆ ಮನೇಲೇ, ಅದು ಹಳ್ಳಿನಲ್ಲಿ ಇಂಟರ್ನೆಟ್ಟು ಸಿಗ್ತಿಲ್ಲೋ ಗೊತ್ತಿರಲಿಲ್ಲ ಮನೇಲಿ, ಅಂದರೆ ಅದು ಒಂದು ಬೆಟರ್ ಆಪ್ಷನ್ ಅನಿಸುತ್ತೆ. ಈಗ ತುಂಬ ಓದಿದ್ಮೇಲೆ ಇಲ್ಲೇ ಓದಬೇಕು ಅಂದಿಲ್ಲ, ಎಲ್ಲಿ ಕೂತ್ಕೊಂಡು ನಿಂದೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಪ್ರಾಪರಾಗಿ ಕೂತ್ಕೊಂಡು ಓದಿದ್ರೆ ಎಷ್ಟು ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಆಗಬೇಕು ಅಂತ ನಿಂದಿದೆ. ಆಮೇಲೆ ತುಂಬ ಜನಕ್ಕೆ ಅನಿಸಿರುತ್ತೆ, ಏನು 10 ಎಕ್ಸಾಮ್ಗೆ ಯಾವಾಗ ಕ್ಲಿಯರ್ ಮಾಡ್ದೆ ಹಂಗೆ ಅಂತ. ಹೌದು ಸರ್. ಅದು ಯಾವಾಗ ಕಾಲ ಆಯಿತು ಯಾವಾಗ ಆಯಿತು ನಮ್ಗೆ ಇಲ್ಲಿ ಒಂದು ಯಾಕೆಂದರೆ ಈಗ ಪರಿಸ್ಥಿತಿ ಹಂಗಿದೆ. ಅವಾಗ ಕಾಲ ಆಗಿತ್ತು ಖಂಡಿತ. ನಾವು 2015-16 ಬರೆದಾಗ ವಾರಕ್ಕೊಂದು ಎಕ್ಸಾಮ್ ಬರ್ತಿದ್ವಿ ನಾವು. ಹೌದು ಸರ್. ಈ ವಾರ ವೈರ್ಲೆಸ್ ಅಂದರೆ ಈ ವಾರ ಸಿವಿಲ್, ಈ ವಾರ CTI, ನಮ್ಮದು CTI ಕ್ಲಿಯರ್ ಆಗಿತ್ತು. ಸೇಮ್ ನಿನ್ನ ಕನ್ಫ್ಯೂಷನಲ್ಲೇ ನಾನು ಇದ್ದೆ. ಬಟ್ ಆಮೇಲೆ ಯಾರೋ ಫ್ಯಾಮಿಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿಲ್ಲ. ನಮ್ಮ ತಾಯಿನೂ ಸೇಮ್ ನಮ್ಮ ತಾಯಿ ಟೀಚರು, ನಿಮ್ಮ ತಾಯಿ ಆಶಾ ಕಾರ್ಯಕರ್ತೆ, ನಮ್ಮ ತಾಯಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಿದ್ದಂಗೆ ತುಂಬ ಖುಷಿ ಆದರು. ಅದಕ್ಕಿಂತ ಮುಂಚೆ ನಾನು ಸೆಕ್ರೆಟರಿಯಲ್ಲಿ FD ಆಗಿದ್ದೆ. ಸೇಮ್ ನಿಂದು ಲಿಂಕ್ ಆಯಿತು, ಅದು ನನಗೂ ಸೇಮ್ ಅದೇ ಅನ್ನಿಸ್ತು. ಬಟ್ ಆಮೇಲೆ ನಾನು PSI ಜಾಬ್ ಚೂಸ್ ಮಾಡಿದೆ. ಒಳ್ಳೆಯದು. ಆ ಥರ ಏನಾಗುತ್ತೆ, ಮನೇಲಿ ಕೂತ್ಕೊಂಡು ಓದಿ, ನಾನು ಆ್ಯಕ್ಚುಲಿ ಮನೇಲಿ ಕೂತ್ಕೊಂಡು ಓದಿಲ್ಲ, ನಾನು ಲೈಬ್ರರಿಯಲ್ಲೇ ಕೂತ್ಕೊಂಡು ವಿಜಯನಗರದಲ್ಲೇ ಕೂತ್ಕೊಂಡಿದ್ದೆ. ಬಟ್ ನಿಂದು ಒಂಥರ ಡಿಫ್ರೆಂಟ್ ಅನ್ನಿಸ್ತು. ತುಂಬ ವಿದ್ಯಾರ್ಥಿಗಳು ಹಳ್ಳಿಗಳಲ್ಲಿ ಕೂತ್ಕೊಂಡು, ಲೇಡೀಸು ಮತ್ತು ಅದು ಎಸ್ಪೆಷಲಿ ಹಳ್ಳಿ ಮಕ್ಕಳಂತೂ ಮನೇಲಿ ಕೂತ್ಕೊಂಡು, ಏನಾಗಿದೆ ವಿಜಯನಗರಕ್ಕೆ ಬರಬೇಕು, ಇದಕ್ಕೆ ಬರಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನಾನು ಹೇಳೋದು, ಒಂದು ಮೈಂಡ್ ಸೆಟ್ ಇತ್ತು ಅಂದರೆ, ಸ್ಟ್ರಾಂಗ್ ಡೆಡಿಕೇಶನ್ ಮೈಂಡ್ ಸೆಟ್ ಇತ್ತು, ನೀವು ಎಲ್ಲಿ ಬೇಕಾದ್ರೂ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಬಟ್ ಹಂಗೆ ನಿಮ್ಗೆ ಎನ್ವೈರ್ಮೆಂಟು ಸಪೋರ್ಟ್ ಮಾಡುತ್ತೆ. ನೀನು ಕರೆಕ್ಟಾಗಿ ಪ್ರಾಪರಾಗಿ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಇಡೀ ಸೊಸೈಟಿನೇ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ನಿನ್ನ ಕಡೆಯಿಂದ ತುಂಬ ವಿದ್ಯಾರ್ಥಿಗಳಿಗೆ ಅನ್ನಿಸುತ್ತೆ.